हरे हरे राम 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 हरे 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 कृष्ण कृष्ण हरे 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 राम 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 हरे 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 कृष्ण हरे राम हरे कृष्ण 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 हरे 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 राम 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 हरे 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 कृष्ण 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 हरे हरे कृष्ण हरे जी राम 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 हरे 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 कृष्ण माताजी हरे कृष्ण ಎಲ್ಲರಿಗೂ हरे कृष्ण माताजी हरे कृष्ण ಎಲ್ಲರಿಗೂ हरे कृष्ण कृष्ण माताजी हरे कृष्ण माताजी हरे कृष्ण हरे कृष्ण माताजी हरे कृष्ण हरे कृष्ण माताजी हरे कृष्ण स्क्रीನ್ ಕಾಣುತ್ತಾ ಕಾಣಿಸ್ತಾ ಇದೆ ಇದೆ ಮಾತಾಜಿ ಬಂದಿದೆ ಕಾಣಿಸ್ತಾ ಇದೆ ಬರ್ತಾ ಇದೆ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನದ ಭಾಗವತಂ ತರಗತಿಗೆ ಸ್ವಾಗತ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्ता नमोऽस्तु ते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौरभक्तवृंद हरे कृष्ण 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 हरे 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 राम 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 हरे हरे श्री श्री राधा गोविंद की जय श्री श्री गौरनिताय की जय श्रील प्रभुपाद की जय हरे कृष्ण ಶ್ರೀಮದ್ ಭಾಗವತಂ 4ನೆಯ ಸ್ಕಂದ ಈ ಅಧ್ಯಾಯದ ಹೆಸರು ಈ ಸ್ಕಂದದ ಹೆಸರು 4ನೆಯ ಶ್ರೇಣಿಯ ಸೃಷ್ಟಿ ಇವತ್ತು ಅಧ್ಯಾಯ ಸ್ಕಂದ 4ನೆಯದನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ ಅಧ್ಯಾಯ 1 ಮನುಪುತ್ರಿಯರ ವಂಶಾವಳಿ ಶ್ಲೋಕ 1 ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕುತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ मनोस्तु शतरूपायां तिस्रः कन्याश्च जज्ञिरे आकूतिर्देवहूतिश्च
ಪ್ರಸೂತಿರ್ ಇತಿ ವಿಶ್ರುತಾಃ. ಎಲ್ಲರೂ ರಿಪೀಟ್ ಮಾಡೋಣ. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ. ತಿಸ್ರಃ ಕನ್ಯಾಶ್ಚ ಜಜ್ಞಿರೆ. ಆಕೂತಿರ್ದೇವಹೂತಿಶ್ಚ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರ್ ಇತಿ ವಿಶ್ರುತಾಃ. ಪ್ರಸೂತಿರಿತಿ ವಿಶ್ರುತಾಃ. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ. ತಿಸ್ರಃ ಕನ್ಯಾಶ್ಚ ಜಜ್ಞಿರೆ. ಆಕೂತಿರ್ದೇವಹೂತಿಶ್ಚ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರ್ ಇತಿ ವಿಶ್ರುತಾಃ. ಪ್ರಸೂತಿರಿತಿ ವಿಶ್ರುತಾಃ. ಯಾರಾದ್ರೂ ಓದ್ಲಿಕ್ಕೆ ಬಯಸ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಜನ ಓದ್ಬೋದು. ಹರೇ ಕೃಷ್ಣ. ಉವಾಚ ಮನೋಸ್ತು ಶತರೂಪಾಯಂ ತಿಸ್ರಕನ್ಯಾ ಚ ಜಿಘ್ನರೆ ಆಕೂರ್ತಿರ್ದೇವಭೂತಿಶ್ಚ ಪ್ರಸೂರಿತಿ ವಿಶ್ರಿತಾ. ಹರೇ ಕೃಷ್ಣ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತ್ರಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂರ್ತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ. ಮನೋಸ್ತು ಶತರೂಪಾಯಾಂ ತಿಸ್ರಕನ್ಯಾಶ್ಚ ಜಗ್ನಿರೆ ಆಕೂರ್ತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಒಬ್ರೇ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಉವಾಚ ಮನೋತು ಶತರೂಪಾಯಂ ತಿಸ್ರಕನ್ಯಾ ಚ ಜಿಘ್ನಿರೆ ಆಕೂತಿ ದೇವಭೂತಿ ಚ ಪ್ರಸೂತಿ ಇತಿ ವಿಶ್ರುತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಕನ್ಯಾಶ್ಚ ಜಗ್ನಿರೆ ಅಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಇವತ್ತು ನಾವು ಹೊಸ ಒಂದು ಸ್ಕಂದವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಸೊ ಆದ್ದರಿಂದ ಈ ಒಂದು ಭಾಗವತಂ 4ನೇ ಸ್ಕಂದದಲ್ಲಿ ನಾವು ಏನನ್ನು ಕಲಿಯಲಿಕ್ಕಿದ್ದೇವೆ ಅದನ್ನೆಲ್ಲ ನಮಗೆ ಅರ್ಥವಾಗುವಂತೆ ಭಗವಂತ ರಾಧಾ ಗೋವಿಂದ ಶ್ರೀಲ ಪ್ರಭುಪಾದರು ನಮಗೆ ಶಕ್ತಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇದನ್ನ ನನಗೆ ಸಾಧ್ಯವಾದಷ್ಟು ಅದರಲ್ಲಿ ನಾನು ಅರ್ಥ ಮಾಡಿಕೊಂಡು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತಿನ ದಿವಸ. ಸೊ ಹಾಗಾಗಿ ಎಲ್ಲರೂ ಕೂಡ ನೀವು ಕೂಡ ಇದನ್ನ ಅರ್ಥ ಆಗಲಿ. ನಮಗೆ ಶ್ರೀಮದ್ ಭಾಗವತದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅದು ನಮಗೆ ಚಂದವಾಗಿ ಅರ್ಥವಾಗಬೇಕು ಮತ್ತು ಅದನ್ನ ಅಲ್ಲಿರ್ತಕ್ಕಂತಹ ಉಪದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಾಗಬೇಕು. ಇದನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಮೈತ್ರೇಯ ಉವಾಚ. ಹರೇ ಕೃಷ್ಣ. ಮೈತ್ರೇಯ ಉವಾಚ ಮೈತ್ರೇಯ ಉವಾಚ ಮೈತ್ರೇಯ ಮಹರ್ಷಿಗಳು ಹೇಳಿದರು.
ಮೈತ್ರೇಯ ಮಹರ್ಷಿಗಳು ಹೇಳಿದರು. ಮನೋಹುತು ಸ್ವಯಂಭುವ ಮನುವಿಗೆ ಶತರೂಪಾಯಾಂ ಅವನ ಪತ್ನಿ ಶತರೂಪೆಯಲ್ಲಿ ತಿಸ್ರಃ ಮೂವರು ಕನ್ಯಾಹ ಚ ಹೆಣ್ಣು ಮಕ್ಕಳು ಸಹ ಯಜ್ಞಿರೆ ಜನಿಸಿದರು. ಆಕೂತಿ ದೇವಹೂತಿ ಚ ಸಹ ಪ್ರಸೂತಿ ಎಂಬ ಹೆಸರುಗಳಿಂದ ಇತಿ ಹೀಗೆ ವಿಶ್ರುತಾಃ ಪ್ರಸಿದ್ಧರಾದರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳಿದರು, ಸ್ವಯಂಭುವ ಮನು ತನ್ನ ಪತ್ನಿ ಶತರೂಪೆಯಿಂದ 3 ಹೆಣ್ಣು ಮಕ್ಕಳನ್ನು ಪಡೆದನು. ಅವರ ಹೆಸರುಗಳು ಆಕೂತಿ, ದೇವಹೂತಿ, ಪ್ರಸೂತಿ. ರಿಪೀಟ್ ಮಾಡೋಣ. ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳಿದರು, ಸ್ವಯಂಭುವ ಮನು ತನ್ನ ಪತ್ನಿ ಶತರೂಪೆಯಿಂದ 3 ಹೆಣ್ಣು ಮಕ್ಕಳನ್ನು ಪಡೆದನು. ಅವರ ಹೆಸರುಗಳು ಆಕೂತಿ, ದೇವಹೂತಿ, ಪ್ರಸೂತಿ. ಹರೇ ಕೃಷ್ಣ. ಲಾಸ್ಟ್ ಓದಿರೋದು ಯಾರು? ಹರೇ ಕೃಷ್ಣ. ನಂಗೆ ಕಾಣುತ್ತೆ ಅವ್ರು ಎಲ್ಲಿನಲ್ಲಿ ನಡೀತಿತ್ತು ಅಲ್ವಾ. ಇವತ್ತು ಲೀಲಾವತಿ ಮಾತಾಜಿ ಓದಿದ್ದೀರಾ? ಲೀಲಾವತಿ ಓದಿದ್ರು ನಿಮ್ಗೆ. ಹೌದಾ? ಲಲಿತಾ ಮಾತಾಜಿ ಆಗಿದೆ ಅಲ್ವಾ? ನಂದಾಯ್ತು. ಲಕ್ಷ್ಮಿ PM ಆಗಿದೆಯಾ? ಆಯ್ತು. ಲಕ್ಷ್ಮಿ ಮೊನ್ನೆ ಆಗಿದೆ. ಎಲ್ಲ ಆಗಿತ್ತು. ಎಂ ಅಲ್ವಾ? MV ಹೆಗಡೆ ಪ್ರಭು ಓದ್ತೀರಾ? ಹರೇ ಕೃಷ್ಣ. ಬೇರೆ ಇದರಲ್ಲಿದ್ದೇನೆ ಈಗ, ನಾಳೆ ಓದ್ತೇನೆ. ಓಕೆ. ಮುನಿಪಾಲ್ ನಾರಾಯಣ ದಾಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ. ಮೊತ್ತ ಮೊದಲು ನಮ್ಮ ಗುರುಗಳಾದ ಓಂ ವಿಷ್ಣುಪಾದ ಶ್ರೀಮದ್ ಭಕ್ತಿ ವೇದಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರಿಗೆ ನಮ್ಮ ಗೌರವಾನ್ವಿತ ಪ್ರಣಾಮಗಳನ್ನು ಸಲ್ಲಿಸೋಣ. ಅವರ ಆದೇಶದಿಂದಲೇ ಶ್ರೀಮದ್ ಭಾಗವತದ ಮೇಲೆ ಭಕ್ತಿ ವೇದಾಂತ ಭಾವಾರ್ಥವೆಂಬ ವ್ಯಾಖ್ಯಾನವನ್ನು ಬರೆಯುವ ಮಹಾ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಅವರ ಅನುಗ್ರಹದಿಂದ ನಾವು 3 ಸ್ಕಂದಗಳನ್ನು ಈಗಾಗಲೇ ಮುಗಿಸಿದ್ದೇವೆ. ಈಗ ತಾನೇ 4ನೇ ಸ್ಕಂದವನ್ನು ಆರಂಭಿಸಲು ಯತ್ನಿಸುತ್ತಿದ್ದೇವೆ. 500 ವರ್ಷಗಳ ಹಿಂದೆ ಭಾಗವತ ಧರ್ಮದ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಆರಂಭಿಸಿದರು. ನಮ್ಮ ಗುರುಗಳ ದಿವ್ಯ ಮತದಿ ಸ್ವಲ್ಪ ಮೇಲೆ ಮಾಡಬೇಕು. ದಿವ್ಯ ಪ್ರಸಾದವನ್ನು ಪಡೆದು ಚೈತನ್ಯ ಮಹಾಪ್ರಭುಗಳಿಗೆ ಗೌರವ ಪೂರ್ವಕ ವಂದನೆಗಳನ್ನು ಅರ್ಪಿಸೋಣ. ಮಹಾಪ್ರಭುಗಳ ಅನುಗ್ರಹದ ಮೂಲಕ 6 ಜನ ಗೋಸ್ವಾಮಿಗಳು ನಮ್ಮ ನಮಸ್ಕಾರಗಳನ್ನು ಅರ್ಪಿಸೋಣ. ಬ್ರಜಭೂಮಿಯ ಗೋಪಾಲಕರ ಹಾಗೂ ಗೋಪಿಯರ ಜೊತೆಯಲ್ಲಿ ಶಾಶ್ವತವಾಗಿ ವೃಂದಾವನದಲ್ಲಿ ಆನಂದಿಸುತ್ತಿರುವ ದಿವ್ಯ ಆಧ್ಯಾತ್ಮಿಕ ದಂಪತಿಯಾದ ರಾಧಾಕೃಷ್ಣರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಎಲ್ಲಾ ಭಕ್ತರಿಗೂ ಪರಮಪ್ರಭುವಿನ ಸಮಸ್ತ ಸೇವಕರಿಗೂ ಗೌರವಯುತ ವಂದನೆಗಳನ್ನು ಅರ್ಪಿಸೋಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ 31 ಅಧ್ಯಾಯಗಳಿವೆ. ಈ ಎಲ್ಲಾ ಅಧ್ಯಾಯಗಳು ಬ್ರಹ್ಮ ಮತ್ತು ಮನುಗಳಿಂದಾದ ಗೌಣ ಸೃಷ್ಟಿಯನ್ನು ವರ್ಣಿಸುತ್ತದೆ.
ಪರಮಪ್ರಭು ಮುಖ್ಯ ಸ್ಥಿತಿಯನ್ನು ಸೃಷ್ಟಿಯನ್ನು ತಾನೇ ತನ್ನ ಭೌತಿಕ ಶಕ್ತಿಯನ್ನು ಸಂಚಲಿಸುವುದರಿಂದ ಮಾಡುತ್ತಾನೆ. ಅನಂತರ ಭಗವಂತನ ಆಜ್ಞಾನುಸಾರ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ಬೇರೆ ಬೇರೆ ಗ್ರಹಯುಗಗಳನ್ನು ಅವುಗಳ ನಿವಾಸಿಗಳನ್ನು ಸೃಷ್ಟಿಸಲು ಯತ್ನಿಸುತ್ತಾನೆ. ಪರಮಪ್ರಭುವಿನ ಆಜ್ಞಾನುಸಾರವಾಗಿ ಸತತ ಕಾರ್ಯತತ್ಪರರಾಗುವ ಜೀವಿಗಳ ಸೃಷ್ಟಿಕರ್ತರಾದ ಮತ್ತು ತನ್ನ ಪುತ್ರರಾದ ಮನುವೆ ಮೊದಲಾದವರ ಮೂಲಕ ಬ್ರಹ್ಮನು ಜನಸಂಖ್ಯೆಯನ್ನು ಮತ್ತು ತನ್ನ ವಿಸ್ತರಿಸುತ್ತಾನೆ. 4ನೇ ಸ್ಕಂದದ 1ನೇ ಅಧ್ಯಾಯದಲ್ಲಿ ಸ್ವಯಂಭೂ ಮನುವಿನ 3 ಪುತ್ರಿಯರು ಹಾಗೂ ಅವರ ವಂಶಜರ ವರ್ಣನೆಗಳಿವೆ. ಮುಂದಿನ 6 ಅಧ್ಯಾಯಗಳು ರಾಜ ದಕ್ಷನು ಆಚರಿಸಿದ ಯಜ್ಞವನ್ನು ಅದು ಭಂಗವಾದುದನ್ನು ಬಣ್ಣಿಸುತ್ತವೆ. ಅಲ್ಲಿಂದ ಮುಂದೆ 5 ಅಧ್ಯಾಯಗಳಲ್ಲಿ ಮಹಾರಾಜ ಧ್ರುವನ ಕಾರ್ಯಕಲಾಪಗಳನ್ನು ವರ್ಣಿಸಲಾಗಿದೆ. ಮುಂದೆ 11 ಅಧ್ಯಾಯಗಳಲ್ಲಿ ಪೃಥು ಮಹಾರಾಜನ ಚರಿತ್ರೆಯನ್ನು ವರ್ಣಿಸಲಾಗಿದೆ. ಮುಂದೆ 11 ಅಧ್ಯಾಯಗಳಲ್ಲಿ ಪೃಥು ಮಹಾರಾಜನ ಚರಿತ್ರೆಯನ್ನು ಹೇಳಿ ಅಲ್ಲಿಂದ ಮುಂದಿನ 8 ಅಧ್ಯಾಯಗಳನ್ನು ಪ್ರಚೇತಸ ರಾಜನ ಕಾರ್ಯಕಲಾಪಗಳಿಗಾಗಿ ಮೀಸಲಿರಿಸಲಾಗಿದೆ. ಈ ಅಧ್ಯಾಯದ 1ನೇ ಶ್ಲೋಕದಲ್ಲಿ ವರ್ಣಿಸಲಾಗಿರುವಂತೆ ಸ್ವಯಂಭೂ ಮನುವಿಗೆ ಆಕುತಿ, ದೇವಹೂತಿ, ಪ್ರಸೂತಿ ಎಂಬ 3 ಹೆಣ್ಣು ಮಕ್ಕಳಿದ್ದರು. ಈ 3 ಪುತ್ರಿಯರಲ್ಲಿ ಒಬ್ಬಳಾದ ದೇವಹೂತಿಯನ್ನು ಅವಳ ಪತಿ ಕರ್ದಮ ಮುನಿ ಹಾಗೂ ಅವಳ ಮಗ ಕಪಿಲ ಮುನಿಯನ್ನು ಹಿಂದೆಯೇ ವರ್ಣಿಸಲಾಗಿದೆ. ಈ ಅಧ್ಯಾಯದಲ್ಲಿ ಮನುವಿನ ಪ್ರಥಮ ಪುತ್ರಿ ಆಕುತಿಯ ವಂಶಜರನ್ನು ವಿಶೇಷವಾಗಿ ವರ್ಣಿಸಲಾಗುವುದು. ಸ್ವಯಂಭೂ ಮನು ಬ್ರಹ್ಮನ ಪುತ್ರ. ಬ್ರಹ್ಮನಿಗೆ ಅನೇಕ ಪುತ್ರರಿದ್ದರು. ಮನುವಿನ ಹೆಸರನ್ನು ಮೊದಲು ಹೇಳುವುದಕ್ಕೆ ಕಾರಣವೆಂದರೆ ಅವನು ಭಗವಂತನ ಮಹಾಭಕ್ತ. ಈ ಶ್ಲೋಕದಲ್ಲಿ ಚ ಎಂಬ ಪದವಿದೆ. ಅದು ಸ್ವಯಂಭೂ ಮನುವಿಗೆ ಮೇಲೆ ಹೇಳಿದ 3 ಹೆಣ್ಣು ಮಕ್ಕಳಲ್ಲದೆ 2 ಪುತ್ರರು ಇದ್ದರೆಂದು ಸೂಚಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಒಂದು ಭಾವಾರ್ಥದಲ್ಲಿ ಮುಖ್ಯವಾಗಿ ನಿಮಗೆ ಏನು ತಿಳಿದು ಬರುತ್ತದೆ? ಮುಖ್ಯವಾದ ಅಂಶ ಏನು ತಿಳಿದು ಬರುತ್ತದೆ? ಹರೇ ಕೃಷ್ಣ, ಯಾರಾದರೂ ಹೇಳ್ತೀರಾ? ಬಹಳ ಮುಖ್ಯವಾದ ವಿಚಾರ ಇಲ್ಲಿ ಏನು ತಿಳಿದು ಬರುತ್ತೆ? ಹರೇ ಕೃಷ್ಣ. ಹರೇ ಕೃಷ್ಣ, ಕೇಳ್ತಾ ಇದೆಯಾ? ಹರೇ ಕೃಷ್ಣ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಮಾತಾಜಿ. ಈಗ ಈ ಭಾವಾರ್ಥವನ್ನು ನೀವು ಕೇಳಿದ್ದೀರಿ. ಇದರಲ್ಲಿ ನಿಮಗೆ ಮುಖ್ಯವಾದ ವಿಚಾರ ಏನು ಕೇಳಿ ಬರ್ತದೆ? ಹರೇ ಕೃಷ್ಣ, ಪ್ರಯತ್ನ ಮಾಡಿ ಯಾರಾದ್ರೂ. ಮನುವಿನ ಸಂಸಾರದ ಮತ್ತೆ ಈ ಅಧ್ಯಾಯದಲ್ಲಿ ಏನೇನಿದೆ ಅಂತ ತಿಳಿಸಿದಾರಲ್ಲ ಅವರು. ಮಹಾನ್ ಭಕ್ತ ಸ್ವಯಂಭೂ ಮನು ಅವರ ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಮತ್ತೆ ಅತಿ ಮುಖ್ಯವಾದ ವಿಚಾರ ಪ್ರಭುಪಾದರ ಆಶೀರ್ವಾದದಿಂದ ನಾವು 3 ಅಧ್ಯಾಯ ಮುಗಿಸಿ 4ನೇ ಅಧ್ಯಾಯಕ್ಕೆ ಬರ್ತಾ ಇದೀವಿ. ಮತ್ತೆ ಆಮೇಲೆ 1 ನಿಮಿಷ, ಅವ್ರದ್ದು ವಂಶಸ್ಥ ಬಗ್ಗೆ ಹೇಳ್ತಾ ಇದಾರೆ, ಎಲ್ಲರದು ಚರಿತ್ರೆಗಳು, ಋತು ಮಹಾರಾಜ್ದು, ದೇವಹೂತಿದು. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲಕ್ಕಿಂತ ಎಲ್ಲ ನಮ್ಮ ಗುರುಗಳು ಎಲ್ಲರಿಗೂನು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರು ನಮ್ಗೆ ಈ ತರ ಪಾಠಗಳು ಮಾಡಿ ನಮ್ಗೆ ನಾವು ಯಾರು ಏನು ಎಂಬುದನ್ನು ತೋರ್ಸ್ಕೊಟ್ಟಿ ಅವರು ಇದ್ ಮಾಡಿರೋದಕ್ಕೆ ಎಲ್ಲ ಗುರುಗಳಿಗೂ ನಮ್ಮ ವಂದನೆಗಳನ್ನು ಅರ್ಪಿಸಿ ಧನ್ಯರಾಗಬೇಕು ಅಂತ ಹೇಳಿದ್ದಾರೆ. ಹರೇ ಕೃಷ್ಣ, ಹರಿ ಬೋಲ್. ಸೊ ಶ್ರೀಲ ಪ್ರಭುಪಾದರು ಗುರುಗಳಿಗೆ, ಸಂಪ್ರದಾಯಕ್ಕೆ, ಭಗವಂತನಿಗೆ ಒಂದು ಶರಣಾಗತಿ, ಅವರದ್ದು ಒಂದು ನಿವೇದನೆ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಅವರು ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ, ಅವರ ಆಶೀರ್ವಾದ ಬೇಡ್ತಾ ಇದ್ದಾರೆ. ಸೊ ಅದು ಬಹಳ ಮುಖ್ಯವಾದ ವಿಚಾರ. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಈಗ ಸ್ಕಂದ 4ರ ಈ ಮೊದಲನೆಯ ಒಂದು ಅಧ್ಯಾಯ ಮನುಪುತ್ರಿಯರ ವಂಶಾವಳಿ. ಸೊ ಸ್ವಯಂಭುವಿನ ಮಕ್ಕಳು, ಹೆಣ್ಣು ಮಕ್ಕಳು, ಅವರ ವಂಶಾವಳಿಗಳ ಬಗ್ಗೆ ಈ ಅಧ್ಯಾಯದಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಈಗ ಮೈತ್ರೇಯರು ಈ ಶ್ಲೋಕವನ್ನ, ಈ ವಿಚಾರವನ್ನ ಮೈತ್ರೇಯರು ಯಾರಿಗೆ ಹೇಳ್ತಾ ಇದ್ದಾರೆ?
ಹರೇ ಕೃಷ್ಣ. ಮೈತ್ರೇಯ ಮುನಿಗಳು ಯಾರಿಗೆ ಹೇಳ್ತಾ ಇದ್ದಾರೆ? ವಿದುರನಿಗೆ. ವಿದುರನಿಗೆ ಮಾತಾಜಿ, ವಿದುರನಿಗೆ ಹೇಳ್ತಾ ಇದ್ದಾರೆ. ಮೈತ್ರೇಯ ಮತ್ತು ವಿದುರ ಇವರ ಸಂವಾದದ ಮುಂದಿನ ಭಾಗ ಈಗ ನಾವು ನೋಡ್ತಾ ಇದ್ದೇವೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಾಗಾಗಿ ಇಲ್ಲಿ ಈ ಒಂದು ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಇಲ್ಲಿ ಮುಖ್ಯವಾಗಿ ನಮಗೆ ಕಾಣ್ತಾ ಇರೋದು ಶ್ರೀಲ ಪ್ರಭುಪಾದರ ಶರಣಾಗತಿ, ಗುರುವಿಗೆ ಮತ್ತೆ ಎಲ್ಲ ಸಂಪ್ರದಾಯಕ್ಕೆ ಮತ್ತು ಭಗವಂತನಿಗೆ ಶರಣಾಗತಿ. ಅದರಲ್ಲಿ ಅವರಿಗೆ ಅವರ ವಿನಮ್ರತೆಯನ್ನು ಇದು ನಮಗೆ ತೋರಿಸುತ್ತದೆ. ಸೊ ಹಾಗಾಗಿ ಇಲ್ಲಿ ಮೊಟ್ಟ ಮೊದಲು ಅವರು ಯಾರಿಗೆ ಅವರು ಗೌರವಾನ್ವಿತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ? ಅವರು ಅವರ ಗುರುಗಳಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದರಿಗೆ ಗೌರವಾನ್ವಿತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಎಷ್ಟು ತಮ್ಮ ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅಂತ, ಹೇಗೆ ಸುಮ್ಮನೆ ಅವರು ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರಿಗೆ ನಾನು ಗೌರವಾನ್ವಿತ ಪ್ರಣಾಮ ಸಲ್ಲಿಸ್ತೇನೆ ಹೇಳ್ಬೋದಿತ್ತು. ಆದರೆ ಗುರುಗಳಿಗೆ ಅವರು ಎಷ್ಟು ಗ್ಲೋರಿಫೈ ಮಾಡ್ತಾರೆ, ಎಷ್ಟು ಅವರಿಗೆ ಅವರಿಗೆ ನಮ್ರತೆಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾರೆ, ಗೌರವದಿಂದ. ಅಂದರೆ ಓಂ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಪ್ರಭುಪಾದ್, ಹೀಗೆ ಪೂರ್ಣವಾಗಿ ಅವರ ಹೆಸರು, ಅವರ ಇದು ಎಲ್ಲದನ್ನೂ ಕೂಡ ಗೌರವಯುತವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಶ್ರೀಲ ಪ್ರಭುಪಾದರ ಸಬ್ಮಿಷನ್, ಅಂದರೆ ಆ ನಮ್ರತೆ, ಆ ಶರಣಾಗತಿ, ಆ ಗುರುವಿನಲ್ಲಿ ಇರ್ತಕ್ಕಂತಹ ಆ ಗುರುವಿಗೆ ಹೇಗೆ ಅವರು ಆಶ್ರಯ ತೆಗೆದುಕೊಂಡಿದ್ದಾರೆ, ಗುರುವಿನ ಒಂದು ಆಶೀರ್ವಾದವನ್ನು ಹೇಗೆ ಪಡಿತಾ ಇದ್ದಾರೆ, ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ, ಇದನ್ನು ನಾವು ತಿಳ್ಕೊಳ್ಬೇಕು. ಮತ್ತೆ ಅವರು ಏನು ಹೇಳ್ತಾರೆ? ಗುರುವಿನ ಆದೇಶದಿಂದ ಶ್ರೀಮದ್ ಭಾಗವತದ ಮೇಲೆ ಭಕ್ತಿ ವೇದಾಂತ ಭಾವಾರ್ಥದ ವ್ಯಾಖ್ಯಾನವನ್ನು ಬರೆಯುವ ಮಹಾ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಸೊ ಇಲ್ಲಿ ಗುರುವಿನ ವ್ಯಾಖ್ಯಾನ, ಇಲ್ಲಿ ಎರಡನೇದು ಗುರುವಿನ ಆದೇಶದ ಮೇಲೆ ಈ ವ್ಯಾಖ್ಯಾನವನ್ನು ಬರೀಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗುರುವಿನ ಆದೇಶ, ಸೊ ಗುರುವಿನ ಒಂದು ಆರ್ಡರ್ ಅದು ಬಹಳ ಮುಖ್ಯ ಶಿಷ್ಯನಿಗೆ. ಯಾಕೆ ಗುರುವಿನ ಆದೇಶ ಬಹಳ ಮುಖ್ಯ ಅಂದರೆ, ಆ ಶಿಷ್ಯನಾದವನು, ನಿಜವಾದ ಶಿಷ್ಯನಾದವನು ಗುರುವಿನ ಕೆಲಸ ತನ್ನ ಕೆಲಸ ಎಂದವನು ತೆಗೆದುಕೊಳ್ತಾನೆ. ಗುರುವಿನ ಕೆಲಸವನ್ನ ಹೇಳಿದ್ದನ್ನ, ಗುರುವಿನ ಆಜ್ಞೆಯನ್ನು ಪಾಲಿಸುವುದು ಆ ಶಿಷ್ಯನ ಒಂದು ಕಮಿಟ್ಮೆಂಟ್, ಮಾಡಲೇಬೇಕು. ಅದನ್ನ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಜವಾಬ್ದಾರಿ ಅದನ್ನ ತಕೊಳ್ಳೋದು, ಆ ಗುರುವಿನ ಆದೇಶ ಪಾಲನೆಯನ್ನ, ಇದು ತುಂಬಾ ಮುಖ್ಯವಾದದ್ದು ಶಿಷ್ಯನಾದವನಿಗೆ. ಸೊ ಹಾಗಾಗಿ ತಾನು ಇಲ್ಲಿ ಗುರುವಿನ ಆದೇಶ ಪಾಲನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಗುರುವಿನ ಆದೇಶವನ್ನ ಪಾಲನೆ ಮಾಡೋದು, ಸೊ ಇದು ತುಂಬಾ ಮುಖ್ಯವಾದದ್ದು. ಈಗ ಶ್ರೀಲ ಪ್ರಭುಪಾದರು ತಾನಾಗೇ ಬರಿತಾ ಇದ್ದೇನೆ ವ್ಯಾಖ್ಯಾನ ಅಂತ ಹೇಳ್ತಾ ಇಲ್ಲ. ನಾನು ಪುಸ್ತಕ ಈಗ 3 ಸ್ಕಂದಗಳನ್ನು ಈಗಾಗಲೇ ಮುಗಿಸಿದ್ದೇವೆ, ಅವರ ಅನುಗ್ರಹದಿಂದ ನಾವು ಈ 3 ಸ್ಕಂದಗಳನ್ನು ಮುಗಿಸಿದ್ದೇವೆ. ನೋಡಿ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ? ಅವರ ಅನುಗ್ರಹದಿಂದ. ಈಗ ಏನಾಗುತ್ತೆ, ಈಗ ಇದರಲ್ಲಿ ಅವರ ಅನುಗ್ರಹದಿಂದ ಅಂದರೆ ಆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರು ಗುರುಗಳು, ಅವರ ಅನುಗ್ರಹ ನನಗೆ ಸಿಕ್ಕದೇ ಇದ್ರೆ ಇದು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅವರು ತಮ್ಮ ಕ್ರೆಡಿಟ್, ಈ ಪುಸ್ತಕಗಳನ್ನ ಬರಿತಾ ಇದ್ದಾರೆ, ಶ್ರೀಮದ್ ಭಾಗವತದ ಭಾವಾರ್ಥ, ಅದನ್ನ ಆ ಕ್ರೆಡಿಟ್ ಅನ್ನ ಗುರುವಿಗೆ ಕೊಡ್ತಾರೆ. ಕ್ರೆಡಿಟ್ ಅನ್ನ ಅವರು ತಾವು ತಗೊಳ್ಳೋದಿಲ್ಲ. ಯಾಕೆಂತಂದ್ರೆ ನಾವು ಇಲ್ಲಿವರೆಗೆ ಏನಾಗಿದ್ದೇವೆ ಅದೆಲ್ಲವೂ ಗುರುವಿನ ಕಾರಣ. ಸೊ ಗುರುವಿಲ್ಲದಿದ್ರೆ ಸಾಧ್ಯ ಇಲ್ಲ. ಸೊ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುವಿಗೆ ಏನು ಗುರುವು ಹೇಳಿದರೆ, ಗುರುವು ಶಕ್ತಿ ಕೊಟ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಗುರುವಿಲ್ಲದಿದ್ರೆ, ನಮಗೆ ಗುರುವಿನ ಒಂದು ಆಶೀರ್ವಾದವಿಲ್ಲದಿದ್ರೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಗುರುವಿನ ಆಶೀರ್ವಾದ, ಗುರುವಿನಲ್ಲಿ ಆ ಶರಣಾಗತಿ ಪಡ್ಕೊಳ್ಳೋದು, ಗುರುವಿನ ಆಶ್ರಯ ಪಡ್ಕೊಳ್ಳೋದು, ಇದರಿಂದ ಮಾತ್ರ ನಮಗೆ ಈ ಒಂದು ನಮ್ಮ ಅಧ್ಯಾತ್ಮದಲ್ಲಿ ಏನನ್ನೇ ಮಾಡ್ಲಿಕ್ಕೂ ಕೂಡ ಅದು ಬೇಕೇ ಬೇಕು. ಅದಿಲ್ಲದಿದ್ರೆ ನಮಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯಸ್ಯ ಪ್ರಸಾದ ಭಗವತ್ ಪ್ರಸಾದ,
ಯಸ್ಯ ಅಪ್ರಸಾದ ನಗತಿ ಕುತೋಪಿ. ಇದನ್ನ ವಿಶ್ವನಾಥ ಚಕ್ರವರ್ತಿ ನಾವು ಠಾಕೂರ್ ಅವರು ಹೇಳ್ತಾರೆ, ಗುರುವಾಷ್ಟಕದಲ್ಲಿ ಹೇಳ್ತಾರೆ. ಪ್ರತಿನಿತ್ಯ ಕೂಡ ನಾವು ಇದನ್ನ ಬೆಳಿಗ್ಗೆ ಮಂಗಳಾರತಿ ಸಮಯದಲ್ಲಿ ಹಾಡ್ತೇವೆ. ಇದರ ಅರ್ಥ ಏನು? ಗುರುವಿನ ಒಂದು ಅನುಗ್ರಹ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ. ಗುರುವಿನ ಅನುಗ್ರಹವಿಲ್ಲದಿದ್ದರೆ ಏನೂ ಸಾಧ್ಯ ಇಲ್ಲ. ಈಗ ಕೆಲವರು ಹೇಳ್ಬೋದು, ನಾನು ಅಂದರೆ ಪುಸ್ತಕ ಬರೀಲಿಕ್ಕೆ ಅಂದರೆ ವ್ಯಾಖ್ಯಾನ ಬರೀಲಿಕ್ಕೆ ಈ ಯಾವುದೇ ವೈದಿಕ ಸಾಹಿತ್ಯಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಆ ವೈದಿಕ ಸಾಹಿತ್ಯಗಳನ್ನು ನಾನು ದೊಡ್ಡ ವಿದ್ವಾಂಸ, ನನಗೆ ಸಂಸ್ಕೃತ ಚೆನ್ನಾಗಿ ಬರುತ್ತೆ, ಸಂಸ್ಕೃತದಲ್ಲಿ ಡಿಗ್ರಿ ತಗೊಂಡಿದ್ದೇನೆ, ಬೇರೆ ಎಲ್ಲ ನನಗೆ ಎಲ್ಲ ಒಂದು ಈ ಭೌತಿಕದಲ್ಲಿ ತುಂಬ ವಿದ್ಯಾಭ್ಯಾಸ ತುಂಬ ಇದೆ, ನನಗೆ ನಾನು ಬರೆದು ಬಿಡ್ತೇನೆ, ನನ್ನ ಒಂದು ಸ್ವಂತ ಪ್ರತಿಭೆಯಿಂದ, ನನ್ನ ಒಂದು ಇಂಟೆಲಿಜೆನ್ಸ್ ಇಂದ ಬರೀತೇನೆ. ಸಾಧ್ಯ ಇಲ್ಲ. ಇದು ಸಾಧ್ಯವೇ ಇಲ್ಲ. ಯಾಕೆ ಇದು ಸಾಧ್ಯವೇ ಇಲ್ಲ? ಈ ದಿವ್ಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ವೈದಿಕ ಸಾಹಿತ್ಯ ಇದು ಹೇಗೆ ಬರುತ್ತದೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಈ ವೈದಿಕ ಸಾಹಿತ್ಯ ಅಥವಾ ಆಧ್ಯಾತ್ಮಿಕ ಜ್ಞಾನ ಒಬ್ಬ ಭಕ್ತನಿಗಾಗ್ಲಿ ಹೇಗೆ ಬರುತ್ತೆ? ಹರೇ ಕೃಷ್ಣ. ಗುರು ಅನುಗ್ರಹದಿಂದ ಬರುತ್ತೆ ಮಾತಾಜಿ. ಅಧಿಕೃತ ಗುರು ಪರಂಪರೆಯಿಂದ ಬರುತ್ತೆ ಮಾತಾಜಿ. ಗುರು ಅನುಗ್ರಹ ಪರಂಪರೆಯಿಂದ ಬರುತ್ತೆ. ಮತ್ತೇನಾಗುತ್ತೆ ಮಾತಾಜಿ? ಹರೇ ಕೃಷ್ಣ. ಕೃಷ್ಣನ ಕೃಪೆ ಮತ್ತು ಗುರುಗಳ ಕೃಪೆಯಿಂದ ಬರುತ್ತೆ ಮಾತಾಜಿ. ಗುರು ಕೃಷ್ಣ ಕೃಪಾಪಾಹೆ ಭಕ್ತಿಲತಾ ಬೀಜ. ಭಕ್ತಿ ಬರುತ್ತದೆ. ಈ ಜ್ಞಾನ ಹೇಗೆ ಬರುತ್ತದೆ? ಗುರುವಿನ ಕೃಪೆಯಿಂದ. ಇದು ಹೇಗೆ ಅಂತಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈ ಭಕ್ತಿ ವೇದಾಂತ ಶ್ರೀಮದ್ ಭಾಗವತದ ಮೇಲೆ ಭಕ್ತಿ ವೇದಾಂತ ಭಾವಾರ್ಥವೆಂಬ ವ್ಯಾಖ್ಯಾನವನ್ನು ಬರೆಯುವ ಮಹಾಕಾರ್ಯ. ಇದು ಯಾವ ಕಾರ್ಯ? ಮಹಾಕಾರ್ಯ, ತುಂಬಾ ದೊಡ್ಡ ಕೆಲಸ. ಈ ಭಾಗವತದ ಮೇಲೆ, ಭಗವದ್ಗೀತೆ ಮೇಲೆ ಭಾವಾರ್ಥವನ್ನು ಬರೆಯುವುದು ಅದು ಸಾಮಾನ್ಯ ಕೆಲಸ ಅಲ್ಲ. ಸಾಮಾನ್ಯ ಕೆಲಸ ಇಲ್ಲ. ಯಾಕೆ? ಇದು ದಿವ್ಯವಾದ ಸಾಹಿತ್ಯ. ಇದು ಇದು ಐಹಿಕ ಅಲ್ಲ, ಇದು ಅಲೌಕಿಕ ದಿವ್ಯವಾದ ಸಾಹಿತ್ಯ. ಈ ದಿವ್ಯವಾದ ಸಾಹಿತ್ಯನ ಸ್ವಂತ ಒಂದು ಪ್ರಯತ್ನದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಇದಕ್ಕೆ ಗುರುವಿನ ಅನುಗ್ರಹ ಬೇಕು. ಸೊ ಈ ಮಹಾ ಕಾರ್ಯವನ್ನು ಮಾಡಲಿಕ್ಕೆ. ಸೊ ಅದನ್ನೇ ನಾವು ಇದರಲ್ಲಿ ಕೂಡ ಹೇಳ್ತೇವೆ. ಏನದು ಹಾಡಿನಲ್ಲಿ ಯಾರು ಹೇಳ್ತಾರೆ? ನರೋತ್ತಮ ದಾಸ್ ಠಾಕೂರ್ ಅವರು ಹೇಳ್ತಾರೆ. ಏನ್ ಹೇಳ್ತಾರೆ? ಚಕ್ಕುದಾನ್ ದಿಲೋ ಜೈ ಜನ್ಮೆ ಜನ್ಮೆ ಪ್ರಭು ಸೇಯಿ ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ, ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ. ಅಂದ್ರೆ ಈಗ ಅಲ್ಲಿ ನರೋತ್ತಮ ದಾಸ್ ಠಾಕೂರ್ ಅವರು ಏನ್ ಹೇಳ್ತಾರೆ? ನನಗೆ ದಿವ್ಯ ದೃಷ್ಟಿ ಕೊಟ್ಟವರು ಯಾರು? ಗುರುಗಳು. ಆ ಗುರುಗಳ ಕೃಪೆಯಿಂದ ಆ ದಿವ್ಯ ಜ್ಞಾನ, ಆ ಆಧ್ಯಾತ್ಮಿಕ ಜ್ಞಾನ, ಆ ಭಗವಂತನ ಬಗ್ಗೆ ತಿಳ್ಕೊಳ್ತಕ್ಕಂತಹ ಆ ಒಂದು ಜ್ಞಾನ ಅದು ಪ್ರಕಾಶ ಆಗತ್ತೆ. ಅದು ತನ್ನಿಂದಾನೆ, ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವಾಗ ಆ ಗುರುವಿನಲ್ಲಿ ಶರಣಾದೆ, ಆ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ್ರೆ ತಕ್ಷಣ ಅದು ದಿವ್ಯ ಜ್ಞಾನ ನಮಗೆ ಆ ಗುರು ಅನುಗ್ರಹಿಸ್ತಾನೆ. ಸೊ ಅದನ್ನೇ ನಮಗೆ ಪ್ರತಿನಿತ್ಯ ಆ ಗುರುವಂದನೆಯಲ್ಲಿ ಕೂಡ ನಾವು ಹೇಳ್ತೇವೆ. ಗುರು ಪ್ರಣಾಮ. ಓ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದ ಅಂಧಕಾರದಲ್ಲಿ ನಾವಿದ್ದೇವೆ, ಆದರೆ ನಮ್ಮ ಕಣ್ಣನ್ನ ಗುರುವು ಅದನ್ನ ಟಾರ್ಚ್ ಇಟ್ಟಿರುತ್ತೆ, ಬೆಳಕನ್ನ ತೋರಿಸ್ತಾರೆ. ಆ ಟಾರ್ಚ್ ತೆಗೆದು, ಯಾಕೆ ನಮ್ಮ ಕಣ್ಣನ್ನು ತೆಗೆದು ಏನು ಕೊಡ್ತಾರೆ? ನಮ್ಮ ಈ ಚರ್ಮ ಚಕ್ಷುವಿಗೆ ದಿವ್ಯ ಒಂದು ಜ್ಞಾನವನ್ನು ಕೊಡ್ಲಿಕ್ಕೆ ಅವರು ಕಾರಣ ನಮಗೆ. ಸೊ ಅದಕ್ಕೆ ಗುರುವಿಗೆ ಇವರು ಶ್ರೀಲ ಪ್ರಭುಪಾದರು ಮೊಟ್ಟ ಮೊದಲು ವಂದನೆ ಮಾಡ್ತಾರೆ. ಯಾಕೆ ವಂದನೆ ಮಾಡ್ತಾರೆ? ಗುರುವಿಗೆ ಮೊದಲು ನಾವು ಗೌರವ ಮತ್ತು ಅವರಿಗೆ ಒಂದು ವಿನಮ್ರತೆಯಿಂದ ಅವರನ್ನ ನಾವು ನಮಸ್ಕರಿಸಬೇಕು. ಅವರಿಂದ ಆಮೇಲೆ ಸೇವೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಮತ್ತು ಆಗ ನಮಗೆ ಇಲ್ಲಿ ಬರ್ತದೆ ಕೃಷ್ಣ ವಿಜ್ಞಾನ. ಆ ಕೃಷ್ಣ ವಿಜ್ಞಾನದ ಅಥವಾ ದಿವ್ಯ ಜ್ಞಾನದ ನಮಗೆ ಒಂದು ಇದು ಬರ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಅದು ಯಾವ ಒಂದು ಪಾಂಡಿತ್ಯ, ಎಷ್ಟೇ ದೊಡ್ಡ ಪ್ರಗಲ್ಭ ಪಂಡಿತ್ಯ ಆಗಿರಬಹುದು, ಆದರೆ ಬರೀಲಿಕ್ಕೆ ಪ್ರಯತ್ನ ಮಾಡಬಹುದು, ಅದು ಸಾಧ್ಯ ಇಲ್ಲ. ಯಾಕೆ? ಅದು ಬರುವುದು ಹೇಗೆ? ಆ ಒಂದು ಈ ಭಾವಾರ್ಥ, ಈ ಯಾವುದು ಶ್ರೀಮದ್ ಭಾಗವತದಂತಹ ಅಮಲ ಪುರಾಣ, ಶ್ರೀಮದ್ ಭಗವದ್ಗೀತೆ, ಭಗವಂತ ಹಾಡಿದ ಗೀತೆ,
ಸೊ ಇಂತಹದು ಅದಕ್ಕೆ ಬರೀ ಭಾವಾರ್ಥವನ್ನು ಬರೆಯುವುದು ಸಾಧಾರಣ ಕೆಲಸ ಅಲ್ಲ, ಅದು ಮಹಾಕಾರ್ಯ. ಸೊ ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು, ಗುರುವು ಶಕ್ತಿ ಕೊಡಬೇಕು. ಸೊ ಗುರುವಿಗಾಗಿ ಈಗ ಗುರುವು ಆ ಗುರುವಿನ ಅನುಗ್ರಹದಿಂದ 3 ಸ್ಕಂದವನ್ನು ಈಗ ಮುಗಿಸಿದ್ದೇನೆ. ಸೊ ತನ್ನ ಸ್ವಂತದಿಂದ ಹೇಳ್ತಾ ಇಲ್ಲ ಶ್ರೀಲ ಪ್ರಭುಪಾದರು. ನಾವು ಈಗ ಇದರಲ್ಲಿ ಏನ್ ತಿಳ್ಕೊಳ್ಬೇಕು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಇದರಲ್ಲಿ ನಾವು ಏನ್ ತಿಳ್ಕೊಳ್ಬೇಕು? ಗುರುವಿನ ಅನುಗ್ರಹದಿಂದ ಈಗ ನಾನು 3 ಸ್ಕಂದವನ್ನ ಆಗಲೇ ಮುಗಿಸಿದ್ದೇನೆ ಅಂತ ಹೇಳ್ತಾರೆ. ಇದಕ್ಕೀಗ ನಾವೇನ್ ತಿಳ್ಕೊಳ್ಬೇಕು? ಗುರುಗಳ ನಮಗೆ ಇದರಲ್ಲಿ ಟೇಕ್ ಹೋಮ್ ಮೆಸೇಜ್ ಏನು? ಗುರು ಕೃಪೆ ಇಲ್ದೇ ಇದ್ರೆ ಯಾವುದೂ ಆಗೋದಿಲ್ಲ ಅಂತ ಮಾತಾಜಿ. ಗುರು ಕೃಪೆ. ಇಲ್ಲಿ ಹರೇ ನೋಡಿ, ಕೃಷ್ಣ. ಗುರುಗಳ ಆಶೀರ್ವಾದ ಗುರುಕೃಪೆಯಿಂದ ತುಂಬಾ ಮುಖ್ಯ ಆಗಲ್ಲ. ಆಗುತ್ತೆ ಅಂತ. ಈಗ ನಮಗೆ ಟೇಕ್ ಹೋಮ್ ಮೆಸೇಜ್ ನಾವು ಇಲ್ಲಿವರೆಗಿನ ಭಗವದ್ಗೀತೆ ಏನ್ ನಾವು ಭಕ್ತಿಯಲ್ಲಿ ಮುಂದುವರಿತಿದೀವಿ, ಅದಕ್ಕೆ ನಮ್ ಗುರುಗಳ ಅನುಗ್ರಹ ಮತ್ತೆ ಕೃಷ್ಣನ ಅನುಗ್ರಹನೇ ಕಾರಣ ಅಂತ ಗೊತ್ತಾಗುತ್ತೆ. ಹರೇ ಕೃಷ್ಣ. ಹರಿಬೋಲ್ ಹರಿಬೋಲ್. ನಾವು ಇವತ್ತು ಇಲ್ಲಿವರೆಗೆ ಹೇಳಿದ್ದೇವೆ, ಎಲ್ಲಿ ಭಕ್ತಿಯ ಶಬ್ದವನ್ನ ಅರ್ಥ ಮಾಡ್ಕೊಂಡಿದ್ದೇವೆ, ಅದು ಆ ಗುರುವಿನ ಅನುಗ್ರಹದಿಂದ, ಶ್ರೀಲ ಪ್ರಭುಪಾದರ ಅನುಗ್ರಹದಿಂದ. ಈಗ ನೋಡಿ, ಅದಕ್ಕೆ ನಾವು ಮುಂದೆ ಓದೋಣ, ಅದನ್ನೇ ವಿಚಾರ ಮತ್ತೆ ಮಾತಾಡೋಣ. ಈಗ ನೋಡಿ, ಈಗ ಶ್ರೀಲ ಪ್ರಭುಪಾದರು ಈ ರೀತಿ ಗುರುವಿಗೆ ಅವರು ಒಂದು ಗೌರವ ಸಲ್ಲಿಸ್ತಾರೆ. ಗುರುವಿನ ಅನುಗ್ರಹದಿಂದ ನಾನು ಈ 3 ಸ್ಕಂದ ಮಾಡಿದ್ದೇನೆ. ಸೊ ಕ್ರೆಡಿಟ್ ಅವರು ಏನು ಮಾಡಿದ್ದಾರೆ, ಆ ಒಂದು ಈ ಎಲ್ಲ ಈ ಭಕ್ತಿ ವೇದಾಂತ ಭಾವಾರ್ಥವನ್ನು ಬರೆದಿದ್ದಾರೆ ಗುರುವಿನ ಅನುಗ್ರಹದಿಂದ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾನು ಮಾಡಿದ್ದಲ್ಲ, ಇದು ಗುರುಗಳು ಹೇಳಿದ್ದಾರೆ ಅಂತ ನಾನು ಬರೆದಿದ್ದೇನೆ ಅಷ್ಟೇ. ಗುರುಗಳು ಹೇಳಿದ್ದಾರೆ, ಅವರ ಕೆಲಸ ನಾನು ಮಾಡ್ತಾ ಇದ್ದೇನೆ. ಇದು ಬಹಳ ಮುಖ್ಯ. ಇಲ್ಲಿ ನೋಡೋಣ, ಇಲ್ಲಿ ನಾವು ಕೂಡ ಚೈತನ್ಯ ಚರಿತಾಮೃತ, ಈ ಚೈತನ್ಯ ಚರಿತಾಮೃತದಲ್ಲಿ ಅವರ ಚೈತನ್ಯ ಚರಿತಾಮೃತವನ್ನು ಬರೆದಿರ್ತಕ್ಕಂಥವರು ಶ್ರೀ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ, ಅವರು ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯವರು. ಅವರು ಚೈತನ್ಯ ಚರಿತಾಮೃತನ ತುಂಬಾ, ಅವರಿಗೆ ವಯಸ್ಸಾಗಿತ್ತು, ಅವಾಗ ಬರೆದಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ, ಅವರು ರಘುನಾಥ ದಾಸರ ಶಿಷ್ಯ. ಅವ್ರು ಏನ್ ಹೇಳ್ತಾರೆ, ಅವರು ಪ್ರತಿಯೊಂದು ಒಂದು ಅಧ್ಯಾಯದ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಶ್ರೀ ರೂಪ ರಘುನಾಥ ಪದೇಯಾರ ಆಶಾ ಚೈತನ್ಯ ಚರಿತಾಮೃತ ಕೈಹೇ ಕೃಷ್ಣದಾಸ. ಅಂದ್ರೆ ಈ ತಾವು ರೂಪ ರಘುನಾಥರ ಆಶೀರ್ವಾದದಿಂದ ನಾನು ಈ ಚೈತನ್ಯ ಚರಿತಾಮೃತ ಹೇಳ್ತಾ ಇದ್ದೇನೆ. ಸೊ ರೂಪ ಗೋಸ್ವಾಮಿ ಅವರು ಕೂಡ 6 ಗೋಸ್ವಾಮಿಗಳಲ್ಲಿ ಮುಖ್ಯರಾದವರು. ಸೊ ಅವರ ಆಶೀರ್ವಾದ, ಸಂಪ್ರದಾಯದ ಆಶೀರ್ವಾದ, ಸಂಪ್ರದಾಯದ ಒಂದು ಕರುಣೆ ಇಲ್ಲದಿದ್ದರೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಸಂಪ್ರದಾಯದ ಕರುಣೆ ಬಂದರೆ, ಸಂಪ್ರದಾಯದ ಕರುಣೆ ಎಲ್ಲಿಂದ ಬರುತ್ತೆ? ಭಗವಂತನ ಕರುಣೆ ಸಂಪ್ರದಾಯದ ಮೂಲಕ ನಮಗೆ ಹರಿದು ಬರುತ್ತದೆ. ಆ ಸಂಪ್ರದಾಯದಿಂದ ಆಮೇಲೆ ನಮಗೆ ಗುರುಗಳ ಮೂಲಕ ಹರಿದು ಬರುತ್ತೆ ಸೊ ಇಲ್ಲಿ ರಘುನಾಥ ದಾಸ. ಸೊ ಅಲ್ಲಿ ಏನ್ ಹೇಳ್ತಾರೆ, ಶ್ರೀ ರೂಪ ಗೋಸ್ವಾಮಿ ರಘುನಾಥ ಗೋಸ್ವಾಮಿಗೆ ಅವರು ನಮಸ್ಕಾರ ಮಾಡ್ತಾರೆ, ಅವರ ಆಶೀರ್ವಾದ ಪಡ್ತಾರೆ. ಪ್ರತಿ ಅಧ್ಯಾಯದ ಕೊನೆಯಲ್ಲೂ ಕೂಡ ಅವರು ಇದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಇದು ಕೂಡ ಇದರಿಂದ ಇಲ್ಲಿ ಹೇಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಎಲ್ಲ ಆಚಾರ್ಯರುಗಳು ಮತ್ತೆ ಸಂಪ್ರದಾಯದಲ್ಲಿ ಬರತಕ್ಕಂಥ ಗುರುಗಳು ಎಲ್ಲರೂ ಕೂಡ ಅವರು ತಮ್ಮ ಗುರುಗಳಿಂದ ನನಗೆ ಇದು ಮಾಡ್ಲಿಕ್ಕಾಗಿದೆ, ಗುರು ಇಲ್ಲದಿದ್ರೆ ನಮಗೆ ಸಾಧ್ಯ ಇಲ್ಲ. ಸೊ ಗುರು ನಮಗೆ ಅನುಗ್ರಹ ಕೊಡದೆ ಆದ್ರೆ ನಮಗೆ ಇದನ್ನ ಮಾಡ್ಲಿಕ್ಕಾಗಲ್ಲ. ಗುರುವಿನ ಕೆಲಸ, ಗುರು ಯಾವಾಗ ಒಂದು ಕೆಲಸವನ್ನು ಕೊಡ್ತಾರೆ ಶಿಷ್ಯನಿಗೆ, ಯಾವಾಗಲೂ ಗುರು ಅವರವರ ಒಂದು ಪ್ರತಿಯೊಬ್ಬ ಶಿಷ್ಯನಿಗೂ ಕೂಡ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದ ಒಂದು ಇದನ್ನ ಹೇಳ್ತಾರೆ, ಕೆಲಸವನ್ನ. ಅಂದ್ರೆ ಶ್ರೀಲ ಪ್ರಭುಪಾದರಿಗೆ ಅವ್ರ ಗುರುಗಳು ಏನ್ ಹೇಳಿದ್ರು? ಅವ್ರ ಗುರುಗಳು ಏನ್ ಹೇಳಿದ್ರು? ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಪರದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಹರಡುವುದು ಹೇಳಿದ್ರು, ಪ್ರಚಾರ ಮಾಡ್ಬೇಕಂತ ಹೇಳಿದ್ರು. ಅದೊಂದೇ ಹೇಳಿದ್ರೆ ಮತ್ತೇನಾದ್ರು ಹೇಳಿದ್ರ? ಹರೇ ಕೃಷ್ಣ. ಪುಸ್ತಕ ವಿಸ್ತರಣೆ. ಏನು? ಪುಸ್ತಕ ವಿಸ್ತರಣೆ. ಪುಸ್ತಕವನ್ನು ಬರೀಬೇಕು. ನಿನ್ನಲ್ಲಿ ಹಣ ಇರುತ್ತೆ, ಪುಸ್ತಕಗಳನ್ನು ಬರೆದು ಪ್ರಕಟಣೆ ಮಾಡಿ ಅದನ್ನು ಹಂಚಬೇಕು, ಪುಸ್ತಕಗಳನ್ನು ಬರೀಬೇಕು. ಸೊ 2 ಕೆಲಸ ಮುಖ್ಯವಾದದ್ದನ್ನು ಕೊಟ್ಟಿದ್ರು ಅವರು. ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು, ಮತ್ತೆ ಪುಸ್ತಕವನ್ನ ಇಂಗ್ಲಿಷ್ನಲ್ಲಿ ಬರೀಬೇಕು ಅಂತ 2 ಅವರು ಕೆಲಸ ಕೊಟ್ಟಿದ್ರು. ಇದು ಮಹತ್ ಕಾರ್ಯ. ಅದನ್ನ ಶ್ರೀಲ ಪ್ರಭುಪಾದರು
ಅವರಿಗೆ ತುಂಬಾ ವರ್ಷ ಅವರು ಪ್ರಯತ್ನ ಮಾಡಿದ್ರು ಭಾರತ ದೇಶದಲ್ಲಿ, ಅವರಿಗೆ ಹೆಚ್ಚಿನ ಒಂದು ಇದು ಸಹಕಾರ ಸಿಕ್ಕಿಲ್ಲ. ಆದರೂ ಇಳಿ ವಯಸ್ಸಿನಲ್ಲಿ 70ನೇ ವಯಸ್ಸಿನಲ್ಲಿ ಅಮೆರಿಕಕ್ಕೆ ಹೋಗಿ ಆಮೇಲೆ ಇಲ್ಲಿ ನೋಡಿ 1ನೇ ಸ್ಕಂದ ಬರೆದಿದ್ರು ಅವರು ಭಾರತದಲ್ಲಿ, ವೃಂದಾವನದಲ್ಲಿ. ಆಮೇಲೆ ಅವರು ಬೇರೆ ಎಲ್ಲ ಸ್ಕಂದವನ್ನು ಬೇರೆ ಹೊರದೇಶದಲ್ಲೇ ಬರೆದಿರೋದು. ಸೊ ಹಾಗಾಗಿ 1ನೇ ಸ್ಕಂದವನ್ನು ಅವ್ರು ತೆಗೆದುಕೊಂಡು ಹೋಗಿದ್ರು. ಅಮೆರಿಕಕ್ಕೆ ಹೋಗುವಾಗ ಕೆಲವೊಂದು ಪ್ರತಿಗಳನ್ನ ತೆಗೆದುಕೊಂಡು ಹೋಗಿದ್ರು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆಶೀರ್ವಾದವನ್ನ ಬೇಡ್ತಾ ಇದ್ದಾರೆ. ಸೊ ಗುರುವಿನ ಆಶೀರ್ವಾದ. ಸೊ ಗುರುವಿನ ಆಶೀರ್ವಾದ ಹೀಗೆ ನಾವು ನೋಡ್ತಾ ಇದ್ದೇವೆ. ಕವಿರಾಜ ಕೃಷ್ಣರಾಜ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತ ಬರಿಬೇಕಾದ್ರೆ ಪ್ರತಿಯೊಂದರಲ್ಲೂ ಕೂಡ ಅವರು ರೂಪ ರಘುನಾಥ ದಾಸ. ಸೊ ಅವರ ರೂಪ ರಘುನಾಥರ ಒಂದು ಶ್ರೀಲಾ ರೂಪ ಗೋಸ್ವಾಮಿ, ರಘುನಾಥ ಗೋಸ್ವಾಮಿ ಅವರ ಆಶೀರ್ವಾದ ಬೇಡ್ತಾ ಇದ್ದಾರೆ. ಇವನ್ ನಾವು ನೋಡ್ತಾ ಇದ್ರೆ ಬಲದೇವ ವಿದ್ಯಾಭೂಷಣರು, ಆ ಬಲದೇವ ವಿದ್ಯಾಭೂಷಣರು ಭಗವದ್ಗೀತೆಗೆ ಭಾಷ್ಯ ಬರೆದಿದ್ದಾರೆ. ಆಗ ಕೂಡ ಅವರು ಗೋವಿಂದ ದೇವರ ಒಂದು ಆಶೀರ್ವಾದವನ್ನ ಪಡೆದು ಬರೀತಾರೆ. ಹಾಗಾಗಿ ಈಗ ನಾವು ಈಗ ಇನ್ನೊಂದು ನಾವು ನೋಡ್ತಾ ಇದ್ದೇವೆ, ಈ ಶ್ರೀಮದ್ ಭಾಗವತವನ್ನು ಬರಿಬೇಕಾದ್ರೆ ನಾವು 1ನೇ ಸ್ಕಂದದಲ್ಲಿ ನೋಡಿದ್ದೇವೆ, ಶ್ರೀ ವ್ಯಾಸದೇವರು ತುಂಬಾ ಅಂದ್ರೆ ಖಿನ್ನರಾಗಿದ್ರು ಬರೆಯೋದಕ್ಕಿಂತ ಮುಂಚೆ. ಆಗ ನಾರದರು ಬಂದರು. ನಾರದರು ಅವರಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಆಮೇಲೆ ಆ ನಾರದರ ಆಶೀರ್ವಾದ ಪಡೆದುಕೊಂಡು ಅವರು ಶ್ರೀಮದ್ ಭಾಗವತವನ್ನ ಬರೀತಾರೆ, ಅಮಲ ಪುರಾಣವನ್ನು ಅವರು ಅವಾಗ ಬರೀತಾರೆ. ಸೊ ಅದರಿಂದ ಗುರುವಿನ ಆಶೀರ್ವಾದ, ವೇದವ್ಯಾಸರಿಗೆ ಗುರು ನಾರದರು, ಶ್ರೀನಾರದರು. ಸೊ ಅದರಿಂದ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಅದು ಇಲ್ಲದಿದ್ದರೆ ಈ ವೈದಿಕ ಸಾಹಿತ್ಯ, ಈ ಆಧ್ಯಾತ್ಮಿಕ ಭಗವಂತ ಕೃಷ್ಣ ವಿಜ್ಞಾನ, ಕೃಷ್ಣನ ಬಗ್ಗೆ ಜ್ಞಾನ ಇದನ್ನ ಬರೀಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕಾಗಿ ಬೇಡ್ತಾ ಇದ್ದಾರೆ. ಈಗ ಗುರು, ಸಂಪ್ರದಾಯ, ಕೃಷ್ಣ, ಈ ಭಗವಂತ ಇವರೆಲ್ಲರ ಆಶೀರ್ವಾದ ಬೇಕು, ಅದಿಲ್ಲದಿದ್ರೆ ಆಗೋದಿಲ್ಲ. ಈಗ ಮತ್ತೆ ಹೇಳ್ತಾ ಇದ್ದಾರೆ ಬರೆಯಲು. ಮತ್ತೆ ನೋಡಿ ಅವರ ನಮ್ರತೆಯನ್ನ, 4ನೇ ಸ್ಕಂದವನ್ನು ಆರಂಭಿಸಲು ಯತ್ನಿಸುತ್ತಿದ್ದೇವೆ. 4ನೇ ಸ್ಕಂದವನ್ನ ಬರೀತಾ ಇದ್ದೇನೆ ಅಂತ ಹೇಳೋದಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ನಾನು ಬರೀತೇನೆ ಅಂತ ಹೇಳುವುದಿಲ್ಲ. ಅದು ಅವರ ಒಂದು ನಮ್ರತೆ. ಪ್ರಯತ್ನನ ಮಾಡ್ತಾ ಇದ್ದೇನೆ, ಅದಕ್ಕೆ ಬರೀಲಿಕ್ಕೆ ನಾನು ಯತ್ನಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ಇನ್ನೂ ತಿಳ್ಕೊಳ್ಬೇಕು, ಈ ಒಂದು ನಮ್ರತೆಯನ್ನ ನಾವು ಕಲಿಬೇಕು ಇದರಲ್ಲಿ. ಆಮೇಲೆ ಇಲ್ಲಿ ನಾವು ಇನ್ನೊಂದು ನಮಗೆ ಇಲ್ಲಿ ನಾವು ಏನ್ ಮಾತಾಡ್ತಾ ಇದ್ದೇವೆ, ನಾವು ಅವರ ಅನುಗ್ರಹದಿಂದ ಮೊದಲ 3 ಸ್ಕಂದಗಳನ್ನು ಮುಗಿಸಿದ್ದೇವೆ. ಈಗ ಪಲ್ಲವಿ ಮಾತಾಜಿ ಹೇಳಿದ್ರು ಕಣತೆ ಅಲ್ವಾ, ಯಾರೋ ನಾವು ಇಲ್ಲಿವರೆಗೆ ಏನ್ ಬಂದಿರೋದು ಆ ಭಕ್ತಿಯಲ್ಲಿ ಅದು ಗುರುವಿನ ಆಶೀರ್ವಾದ ಅನುಗ್ರಹ ಅಂತ ಹೇಳಿದವರು ಯಾರು? ಹರೇ ಕೃಷ್ಣ, ಹರೇ ಕೃಷ್ಣ. ಯಾರು ಹೇಳಿದ್ರು? ಪಲ್ಲವಿನ ಮಾತಾಜಿ? ಹರೇ ಕೃಷ್ಣ ರತ್ನ ಮಾತಾಜಿ ಹೇಳಿದ್ರು. ಹರೇ ಕೃಷ್ಣ. ಸೊ ಆದ್ರಿಂದ ಅಂದ್ರೆ ನಾವಿಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಾವು ಇವತ್ತು ಈಗ ನಾವಿಲ್ಲಿ ಎಷ್ಟು ಜನ ಇದ್ದೇವೆ? 65 ಜನ ಇದ್ದೇವೆ. ನಾವು ಈಗ ಈ ಒಂದು ಭಕ್ತಿಗೆ ಬಂದಿರೋದು, ಈ ಒಂದು ಭಕ್ತಿಗೆ ಬಂದು ಈ ಭಕ್ತಿಯಲ್ಲಿ ಇವಾಗ ನಾವು ಮುಂದೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ಲಿಕ್ಕೆ ನಾವು ಕುಳಿತಿದ್ದೇವೆ. ಇದಕ್ಕೆ ಕಾರಣ ಯಾರು? ನಮಗೆ ಇದಕ್ಕೆ ಕಾರಣ, ಇಲ್ಲಿವರೆಗೆ ನಾವು ಬರ್ಲಿಕ್ಕೆ ಕಾರಣ ಯಾರು? ಹರೇ ಕೃಷ್ಣ. ಭಗವಂತನ ಕೃಪೆ ಮತ್ತು ಗುರುಗಳ ಶ್ರೀಲ ಪ್ರಭುಪಾದರು, ಭಗವಂತ ಇವರ ಅನುಗ್ರಹ ನಮಗೆ ಯಾರ ಮೂಲಕ ಬಂದಿದೆ? ನಮಗೆ ಮಂಗಳೂರು ಇಸ್ಕಾನ್ ಮೂಲಕ ಬಂದಿದೆ. ನಮಗೆ ಗ್ರೇಸ್ ನಾಮನಿಷ್ಠ ಪ್ರಭುಜಿಯವರು ಇದನ್ನ ಅವಕಾಶ, ಈ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಅವರಿಗೆ ನಾವು ನಿತ್ಯ ಅವರನ್ನು ನೆನೆಸ್ಬೇಕು, ಅವರಿಗೆ ನಾವು ಗೌರವ ಸಲ್ಲಿಸ್ಬೇಕು, ಅವರಿಗೆ ನಾವು ಸದಾ ಅವರಿಗೆ ಋಣಿಯಾಗಿರ್ಬೇಕು. ಆಮೇಲೆ ನಾವು ಇವತ್ತು ಇಲ್ಲಿ ಈ ಒಂದು ನಮಗೆ ಶಿಕ್ಷಾ ಗುರುಗಳಾಗಿರ್ತಕ್ಕಂಥ ಶ್ರೀ ಸಚ್ಚಿದಾನಂದ ಅದ್ವೈತ ದಾಸ ಪ್ರಭುಜಿ ನಮಗೆ ಪ್ರತಿನಿತ್ಯ ಈಗ 4.5 ವರ್ಷಗಳಿಂದ ಪ್ರತಿನಿತ್ಯ ಭಗವದ್ಗೀತೆ, ಶ್ರೀಮದ್ ಭಾಗವತಂ, ಈಶೋಪನಿಷತ್ ಮತ್ತೆ ಅದು ಭಕ್ತಿ ರಸಾಮೃತ ಸಿಂಧು ಎಷ್ಟು ಬೇಕು, ಇದರಿಂದ ಹಲವು 19 ವಿಚಾರಗಳು, ಶಿಕ್ಷಾಷ್ಟಕಂ, ಆಮೇಲೆ ಎಷ್ಟು ಸ್ಪೆಷಲ್ ಕ್ಲಾಸ್ಗಳು, ಎಷ್ಟು ವಿಚಾರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅವರ ಅನುಗ್ರಹ ನಮಗೆ ಬೇಕು. ಅವರ ಅನುಗ್ರಹದಿಂದ ನಾವು ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಗುರುಗಳು, ಶಿಕ್ಷಾ ಗುರುಗಳು. ಸೊ ಹಾಗಾಗಿ ನಮಗೆ ದೀಕ್ಷಾ ಗುರುಗಳು, ಯಾರು ದೀಕ್ಷೆ ತೆಗೆದುಕೊಂಡಿದ್ದಾರೆ ದೀಕ್ಷಾ ಗುರುಗಳು, ಅವರದ್ದು ಬೇಕು ನಮಗೆ. ಸೊ ಆದ್ದರಿಂದ ನಮಗೆ ಈ ಗುರುವಿನ ಪರಂಪರೆಯಿಂದ ಬಂದಿರತಕ್ಕಂಥವ್ರು, ಸೊ ಅವರಿಂದ ನಮಗೆ
ಆ ಒಂದು ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಅವರ ಅನುಗ್ರಹ ಬೇಕು. ಅದಕ್ಕಾಗಿ ನಾವು ಅಲ್ಲಿ ಅವರ ಹತ್ರ ಬೇಡಿಕೊಳ್ಬೇಕು, ನಮಗೆ ನಿಮ್ಮ ಆಶೀರ್ವಾದ ಕೊಡಿ, ನಿಮ್ಮ ಅನುಗ್ರಹ ಕೊಡಿ ಅಂತ ನಾವು ಅವ್ರ ಹತ್ರ ಬೇಡಿಕೊಳ್ಬೇಕು. ಹಾಗೆ ಶೀಲ ಪ್ರಭುಪಾದರು ಮತ್ತೆ ಏನಂತಂದ್ರೆ ಅವರ ಹತ್ರ ತುಂಬಾ ಭಕ್ತಿ ಉಂಟು, ಅವರ ಹತ್ರ ತುಂಬಾ ಕೃಷ್ಣ ಶಕ್ತಿ ಉಂಟು. ಸೊ ಅದರಿಂದ ನಾವು ಶೀಲ ಪ್ರಭುಪಾದರ ಭಾವಾರ್ಥವನ್ನು ಪ್ರತಿನಿತ್ಯ ಓದಬೇಕು. ಸೊ ಎಷ್ಟು ಓದಬೇಕು, ನಿನ್ನೆ ಪದೇ ಪದೇ ಓದುತ್ತಾ ಇರಬೇಕು. ಈಗ ನಾನು ಒಂದು ಇದನ್ನ ಹಾಕ್ಲಿಕ್ಕೆ ನಮ್ಮ ಪ್ರಭುಜಿಯವರು ಮೊನ್ನೆ ಕಳಿಸಿದ್ದಾರೆ ಒಂದು ಇದನ್ನ, ಶೀಲ ಪ್ರಭುಪಾದರ ಬಗ್ಗೆ. ಅದನ್ನ ಒಂದು ನಿಮಿಷ ಓದಲಿಕ್ಕೆ ಒಂದು ಇದನ್ನ ನಿನ್ನೆ ಕಾಣುತ್ತೆ ಹಾಕಿದ್ದಾರೆ ಅಲ್ವಾ? ಹೌದು ಮಾತಾಜಿ. ಒಂದ್ ನಿಮಿಷ ಇಂಗ್ಲಿಷ್ ಹಾಕ್ತೇನೆ. ಶೀಲ ಪ್ರಭುಪಾದರದ್ದು ಓದ್ಬೇಕು ಹೇಳಿ ಹಾಕಿದ್ದಾರೆ. ಇದು ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಮಾತಾಜಿ. Read Bhagavata repeatedly, whole life, safe always, always, whenever there is time, read. ನೋಡಿ ಎಷ್ಟು ಸಾರಿ ಹೇಳ್ತಾ ಇದ್ದಾರೆ? 3 ಸರಿ ಹೇಳಿದ್ದಾರೆ. Read Bhagavata repeatedly, whole life, safe, always. ನೋಡಿ, whenever there is a time, read. 3 ಸರಿ ಹೇಳೋದಕ್ಕೆ ಎಷ್ಟು ಮುಖ್ಯ. 3 ಸರಿ ಹೇಳೋದು ಅಂತಂದ್ರೆ ಅದು ಒಂದು ರೀತಿಯ ಲಾ ಆದಾಗೆ ನಾವು ನೋಡಿದ್ದೇವೆ. ಇದರಲ್ಲಿ ಅಂದ್ರೆ ಹರೇರ್ ನಾಮೈವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತಾ. ಹರೇರ್ ನಾಮೈವ ಕೇವಲಂ ಅಂತ ಅಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಶೀಲ ಪ್ರಭುಪಾದರು ನೋಡು, ಇಲ್ಲಿ ಶೀಲ ಪ್ರಭುಪಾದರು ಇದನ್ನ ಭಾಗವತಮನ್ನು ಓದ್ತಾ ಇದ್ದಾರೆ. ಅವರೇ ಬರೆದಿದ್ದು ಭಾಗವತಂ, ಆದರೆ ಅವರು ಆ ಭಾಗವತಂ ಬರೆದಿದ್ದನ್ನ ಅವರು ಓದ್ತಾ ಇದ್ದಾರೆ. ಅಂದ್ರೆ ಅವಾಗ ಅವ್ರ ಶಿಷ್ಯರು ಕೇಳಿದ್ರಂತೆ, ನೀವು ಬರ್ದಿದ್ದೀರಿ, ನೀವೇನು ಓದ್ತೀರಿ? ಅಲ್ಲ ನಾನ್ ಬರ್ದಿದ್ದಲ್ಲ ಇದನ್ನ ನೋಡಿ. ಅವ್ರ ನಾನು ಬರ್ದಿದ್ದಲ್ಲ. ಯಾರು ಬರ್ದಿದ್ದು? ಕೃಷ್ಣ ಬರ್ದಿದ್ದು. ಕೃಷ್ಣ ನೋಡಿ, ಅವರು ಓದ್ತಾ ಇದ್ದಾರೆ. ಅವರು ಆಚಾರ್ಯರು, ಆಚರತಿ ಇತಿ ಆಚಾರ್ಯ, ಅವರು ಆಚರಣೆ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಅವರ ಹೆಜ್ಜೆಯನ್ನು ನಾವು ಅನುಸರಿಸಬೇಕು, ಅವರನ್ನು ನಾವು ಫಾಲೋ ಮಾಡಬೇಕು. ಸೊ ಅದಕ್ಕೆ ಭಾಗವತಂ ಪುಸ್ತಕವನ್ನ ಪ್ರತಿನಿತ್ಯ ನಾವು ಓದಬೇಕು. ನಾವು ಶ್ರವಣವನ್ನು ಮಾಡಬೇಕು. ಯಾಕೆ? ಓದಿದರೆ ನಮಗೇನಾಗುತ್ತೆ, ಓದಿದರೆ ಸ್ವಲ್ಪ ಅರ್ಥ ಆಗತ್ತೆ. ನಾವು ಶ್ರವಣ ಭಕ್ತರಿಂದ, ಒಂದು ಶುದ್ಧ ಭಕ್ತರಿಂದ ನಾವು ಕೇಳಬೇಕು. ಸೊ ಭಕ್ತರಿಂದ, ಭಕ್ತಿ ಮಾರ್ಗದಲ್ಲಿ ಇರ್ತಕ್ಕಂತಹ ಶಿಕ್ಷಾ ಗುರುಗಳಿಂದ ನಾವು ಕೇಳಬೇಕು. ಅವಾಗ ಏನಾಗುತ್ತೆ, ನಮಗೆ ಹೆಚ್ಚಿನ ಒಂದು ಅರ್ಥ ಆಗತ್ತೆ. ಅದು ಕೂಡ ನಾವು ಈ ಸಾಧು ಸಂಘ, ಭಕ್ತರ ಸಂಘದಲ್ಲಿ ಕೇಳಬೇಕು. ಸೊ ಆದುದರಿಂದ ಇಲ್ಲಿ ಶ್ರವಣಕ್ಕೆ ಮತ್ತೆ ಇದನ್ನ ಅಧ್ಯಯನಕ್ಕೆ, ರೀಡಿಂಗ್ ಅಂದ್ರೆ ಪುಸ್ತಕ ಓದಿದ ಹಾಗೆ ಬೇರೆ ಪುಸ್ತಕ ಓದಿದ ಹಾಗೆ ಓದುವುದಲ್ಲ, ಅಧ್ಯಯನ ಮಾಡುವುದು. ಅಧ್ಯಯನ ಅಂದ್ರೆ ಈ ಭಾಗವತಮಲ್ಲಿ ಪ್ರತಿ ಶಬ್ದಕ್ಕೂ ಬಹಳ ಮುಖ್ಯ. ಪ್ರತಿ ಶಬ್ದ, ಶ್ರೀಮದ್ ಭಾಗವತಮಲ್ಲಿ ಒಂದು ಶಬ್ದ ಬಂದಿದೆ, ಒಂದು ವಾಕ್ಯ ಬಂದಿದ್ರೆ ಅದು ತುಂಬಾ ಮುಖ್ಯವಾದದ್ದು. ಸೊ ಅದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದದ್ದು. ಆದ್ದರಿಂದ ಅದನ್ನ ಪದೇ ಪದೇ ಓದಬೇಕು. ಒಮ್ಮೆ ಓದಿದ್ರೆ ಅರ್ಥ ಆಗುವುದಿಲ್ಲ, ಅದು ನೆನಪು ಉಳಿಯುವುದಿಲ್ಲ. ಪದೇ ಓದಬೇಕು. ಯಾಕೆಂದ್ರೆ ನಾವು ಮಕ್ಕಳಿಗೆ ಕೆಲವರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಅಲ್ವಾ, ಅವ್ರಿಗೆ ನಾವು ಏನ್ ಮಾಡ್ತೇವೆ, ಟ್ಯೂಷನ್ಗೆ ಹೋಗು, ಮತ್ತೆ ನೀ ಕಲ್ತ್ಕೋ, ಮತ್ತೆ ಪದೇ ಬರೀ, ಪದೇ ಓದು, ನಿನಗೆ ಬರುತ್ತದೆ. ಸೊ ಆದ್ದರಿಂದ ನಾವು ಪ್ರಯತ್ನ ಮಾಡುವುದರಲ್ಲಿ ಇದೆ. ನಾವು ಪ್ರಯತ್ನ ಮಾಡಿದರೆ ನಮಗೆ ಅನುಗ್ರಹ ಸಿಕ್ಕುತ್ತೆ. ನಾವು ಶೀಲ ಪ್ರಭುಪಾದರ ಪುಸ್ತಕವನ್ನು ಪ್ರತಿನಿತ್ಯ ಓದಿದರೆ ಆ ಪ್ರಭುಪಾದರ ಜೊತೆ ನಾವು ವಾಣಿ ಸೇವೆ ಮಾಡ್ದಂಗಾಗುತ್ತೆ. ಏನಾಗುತ್ತೆ? ಹರೇ ಕೃಷ್ಣ, ವಾಣಿ ಸೇವೆ ಮಾಡ್ದಂಗಾಗುತ್ತೆ. ವಾಣಿ ಸೇವೆ, ಪ್ರಭುಪಾದರ ಜೊತೆ ನಾವು ಸಂಪರ್ಕ ಇಟ್ಟಿದ್ದೇವೆ, ಅವ್ರ ಸೇವೆ ಮಾಡ್ತಾ ಇದ್ದೇವೆ, ಅವರ ಅನುಗ್ರಹ ನಮಗೆ ಸಿಕ್ಕುತ್ತೆ. ಸೊ ಆದ್ದರಿಂದ ಶೀಲ ಪ್ರಭುಪಾದರು ಸಂಪ್ರದಾಯದಿಂದ ಬಂದ ಆಚಾರ್ಯರು. ಆ ಸಂಪ್ರದಾಯದ ಆ ಒಂದು ಮರ್ಸಿ ಅದು ನಮಗೆ ಸಿಗ್ತದೆ. ಗುರುವಿನ ನಮಗೆ ಇವರು ಇಸ್ಕಾನ್ಗೆ ಅವರು ಮೂಲ ಗುರು. ಸೊ ನಮಗೆ ಈ ಇಸ್ಕಾನ್ ಸಂಸ್ಥೆಯಲ್ಲಿ ಈ ಒಂದು ಅದಕ್ಕೆ ಅವರ ಆಶೀರ್ವಾದ ನಾವು ಪಡ್ಕೋಬೇಕು, ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ. ಅದರಿಂದ ಈ ಚಿತ್ರ ನಮ್ಮ ಪ್ರಭುಜಿಯವರು ಕಳಿಸಿದ್ದು ತುಂಬಾ ಅಂದ್ರೆ ತುಂಬಾ ಮುಖ್ಯ. ಇದನ್ನು ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಇದನ್ನು ಓದ್ಲೇಬೇಕು. ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಮತ್ತೆ ಇವರಿಗೆ ಇಷ್ಟು ಬಹಳ, ಅವರು ಈ ಪುಸ್ತಕವನ್ನು ಬರೀಬೇಕಾದ್ರೆ ರಾತ್ರಿ ಕೇವಲ 2 ತಾಸು ನಿದ್ರೆ ಅವರಿಗೆ ಅಷ್ಟೇ, ಬಾಕಿ ಇಡೀ ರಾತ್ರಿ ಕೂತು ಬರಿತಾ ಇದ್ದಿದ್ರು. ಸೊ ಅದನ್ನ ನಾವು ಅವರ ಒಂದು
ಎಷ್ಟು ನಮಗಾಗಿ ಅವರು ಇದನ್ನ ಕಷ್ಟಪಟ್ಟಿದ್ದಾರೆ, ಇದನ್ನ ನಾವು ಅರಿತುಕೊಳ್ಬೇಕು. ಶ್ರೀಲ ಪ್ರಭುಪಾದರು ಅವರು ನಮಗೆ ಕಲಿಸ್ತಾ ಇದ್ದಾರೆ. ಈ ರೀತಿ ಎಲ್ಲದನ್ನೂ ಕೂಡ ಹೇಳ್ತಾ ಇದ್ದಾರೆ. ಈಗ ನಾವು ಈಗ ಕಲಿತಿದ್ದೇವೆ ಏನನ್ನ, ಗುರುವಿಗೆ ಪ್ರಣಾಮ ಮಾಡಬೇಕು, ಗುರುವಿಗೆ ಗೌರವ ತೋರಿಸ್ಬೇಕು, ಗುರುವಿಂದ ನಾವು ಕಲಿಬೇಕು. ನಾವು ಇವತ್ತೇನು ಭಕ್ತಿ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೇವೆ, ಅದು ಗುರುವಿನ ಅನುಗ್ರಹ. ನಮ್ಮ ಶಿಕ್ಷಾ ಗುರುಗಳಿಗೆ, ನಮ್ಮ ದೀಕ್ಷಾ ಗುರುವಿಗೆ, ಸಂಪ್ರದಾಯದ ಆಚಾರ್ಯರಿಗೆ, ಸೊ ನಮಗೆ ಅವಕಾಶ ಮಾಡಿಕೊಡ್ಕಂತ ಟೆಂಪಲ್ ಪ್ರೆಸಿಡೆಂಟ್ರಿಗೆ ಎಲ್ಲರಿಗೂ ಕೂಡ ನಾವು ಕೂಡ ಇದಾಗಿರ್ಬೇಕು. ಅಂದ್ರೆ ನಾವು ಅವರಿಗೆ ನಾವು ಆಗಿರ್ಬೇಕು. ನನ್ಗೆ ಇದು ಬರ್ತಾ ಐ ಲಿವ್ ಇನ್ ಮೈ ಬುಕ್ಸ್ ಅಂತ ಕೂಡ ಹೇಳಿದಾರಲ್ಲ ಮಾತಾಜಿ. ಐ ಲಿವ್ ಇನ್ ಮೈ ಬುಕ್ಸ್ ಬರ್ತೇನೆ, ಅದಕ್ಕೂ ಬರ್ತೇನೆ, ಒಂದ್ ನಿಮಿಷ. ಅದು ಹೇಳಿದ್ದಾರೆ. ಅಂದ್ರೆ ಈಗ 10,000 ವರ್ಷ ಈಗ ಇರ್ತಕ್ಕಂಥದ್ದು 10,000 ವರ್ಷ ಕಲಿಯುಗದಲ್ಲಿ ಸುವರ್ಣ ಯುಗ, ಈ ಸುವರ್ಣ ವರ್ಷ. ಈ ಕಲಿಯುಗದಲ್ಲಿ ತುಂಬಾ ಕಲಿ ಅಂತಂದ್ರೆ ತುಂಬಾ ಕಲಹ ಯುಗ, ತುಂಬಾ ಇಲ್ಲಿ ಎಲ್ಲ ಕೂಡ ಕೆಟ್ಟದೇ ಆಗ್ತಕ್ಕಂಥದ್ದು, ಒಳ್ಳೆಯದು ಬಹಳ ಕಡಿಮೆ. ಆದ್ರೂ ಇಲ್ಲಿ ಮೊದಲ 10,000 ವರ್ಷ 4,32,000 ವರ್ಷ ಇದೆ ಕಲಿಯುಗದಲ್ಲಿ ಅಲ್ವಾ. ಈಗ 5,121 ವರ್ಷ ಕಳೆದಿದೆ. ಆದರೆ ಇನ್ನು ಉಳಿದ ವರ್ಷಗಳಲ್ಲಿ 10,000 ವರ್ಷ ನಮಗೆ ಏನಿದೆಯಂತೆ ಸುವರ್ಣ ಯುಗ. ಆ ಸುವರ್ಣ ಯುಗ ಅಂದ್ರೆ ಶ್ರೀಲ ಪ್ರಭುಪಾದರು ಏನು ಭಕ್ತಿಯ ಈ ಒಂದು ಸಾಹಿತ್ಯ ಬರೆದಿದ್ದಾರೆ ಇದು ಅದು ಅಲ್ಲಿವರೆಗೆ ಅದರದ್ದು ಇರ್ತದೆ, ಪವರ್ಫುಲ್ ಆಗಿರ್ತದೆ. ಅಷ್ಟರೊಳಗೆ ನಾವು ಈ ಐಹಿಕ ಪ್ರಪಂಚದಿಂದ ನಾವು ಹೊರಗೆ ಹೋಗ್ಬೇಕು. ನಾವು ಆದಷ್ಟು ಈ ಜನ್ಮದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಕೊನೆಗೆ ಲಾಸ್ಟಿಗೆ 10,000 ವರ್ಷ ಆಮೇಲೆ ತುಂಬಾ ಅದು ಪತನ ಹೊಂದುತ್ತದೆ. ಐಹಿಕ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಎಲ್ಲ ಜನರ ಒಂದು ರೀತಿ ನೀತಿ ವ್ಯವಹಾರ ಎಲ್ಲ ಪತನ ಹೊಂದುತ್ತದೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 500 ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆಂದೋಲನ, ಕೃಷ್ಣ ಪ್ರಜ್ಞಾ ಆಂದೋಲನ ಪ್ರಾರಂಭ ಮಾಡಿದ್ರು. ಸೊ ಅದರಿಂದ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಪ್ರಾರಂಭ ಮಾಡಿದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಅವರು ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ, ದಿವ್ಯ ಪ್ರಸಾದವನ್ನು ಪಡಿತಾ ಇದ್ದಾರೆ. ಅದೇ ಮಹಾಪ್ರಭುಗಳಿಗೆ ಗೌರವ ಪೂರ್ವಕ ವಂದನೆಗಳನ್ನು ಅರ್ಪಿಸೋಣ, ಮಹಾಪ್ರಭುಗಳ ಅನುಗ್ರಹದ ಮೂಲಕ. ಈಗ ಎರಡನೇದು, ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಗೌರವ ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಶ್ರೀ ಕೃಷ್ಣ. ಸೊ ಈ ಚೈತನ್ಯ ಮಹಾಪ್ರಭುಗಳು, ಈ ಶ್ರೀಲ ಪ್ರಭುಪಾದರು ಎಂಪವರ್ಡ್ ಡಿವೋಟಿ ಆಫ್ ಶ್ರೀ ಚೈತನ್ಯ ಮಹಾಪ್ರಭು. ಸೊ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಭುಗಳು ಇವರಿಗೆ ಅಂದ್ರೆ ಶ್ರೀಲ ಪ್ರಭುಪಾದರಿಗೆ ಅವರು ಶಕ್ತಿ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಆ ಶ್ರೀಲ ಪ್ರಭುಪಾದರು ಚೈತನ್ಯ ಮಹಾಪ್ರಭುಗಳಿಗೆ ಗೌರವಪೂರ್ವಕ ಒಂದು ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಸೊ ಆಮೇಲೆ 6 ಜನ ಗೋಸ್ವಾಮಿಗಳು. ಸೊ ನಮ್ಗೆಲ್ಲರಿಗೂ ಗೊತ್ತಿದೆ ಷಡ್ ಗೋಸ್ವಾಮಿಗಳು. ಈ ಷಡ್ ಗೋಸ್ವಾಮಿಗಳಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದಾರೆ. ಯಾವಾಗ್ಲೂ ನೋಡಿ, ಶ್ರೀಲ ಪ್ರಭುಪಾದರು ಇದರಲ್ಲಿ ಇದ್ದಾಗ, ವೃಂದಾವನದಲ್ಲಿ ಇದ್ದಾಗ ಕೂಡ ಪ್ರತಿನಿತ್ಯ ಅವರಿಗೆ ಅವರದ್ದು ಸಮಾಧಿ ಕಾಣ್ತಾ ಇತ್ತು, ಈ ಗೋಸ್ವಾಮಿಗಳದ್ದು, ರೂಪ ಗೋಸ್ವಾಮಿ ಅವರದ್ದು. ಸೊ ಅವಾಗ ಯಾಕೆ ಇವರಿಗೆ ಆ ಗೋಸ್ವಾಮಿಗಳಿಗೆ ನಾವು ನಮಸ್ಕಾರ ಅರ್ಪಿಸ್ಬೇಕು? ನಾವು ಗೋಸ್ವಾಮಿಗಳು 6 ಜನ ಗೋಸ್ವಾಮಿಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಮತ್ತೆ ಅವ್ರಿಗೆ ಆವಾಗಲೂ ಕೂಡ ಶ್ರೀ ರಾಧಾ ಗೋವಿಂದರ ಆ ಸೇವೆಯಲ್ಲಿ ಮಗ್ನರಾಗಿದ್ದಾರೆ. ಮತ್ತು ಅವರು ವೈದಿಕ ಸಾಹಿತ್ಯಗಳನ್ನ ಅನೇಕ ಬರೆದಿದ್ದಾರೆ. ಅವರು ಬರೆದಿರ್ತಕ್ಕಂಥ ವೈದಿಕ ಸಾಹಿತ್ಯವನ್ನ ಇವರು ಶ್ರೀಲ ಪ್ರಭುಪಾದರು ರೆಫರ್ ಮಾಡ್ತಾ ಇದ್ದಾರೆ, ಅದನ್ನು ಮಾಡಿ ಬರೆದಿದ್ದಾರೆ. ಎಲ್ಲ ಇದು ಭಾವಾರ್ಥವನ್ನ ಕೂಡ ಅದರ ರೆಫರ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಈ ಸಂಪ್ರದಾಯದಲ್ಲಿ ನಮಗೆ ಮುಂದುವರಿಬೇಕು, ನಮಗೆ ಆಶೀರ್ವಾದ ಸಿಕ್ಬೇಕು ಅಂದ್ರೆ 6 ಗೋಸ್ವಾಮಿಗಳ ಆಶೀರ್ವಾದ ಸಿಕ್ಬೇಕು. ಇಲ್ಲದಿದ್ದರೆ ನಮಗೆ ರಾಧಾಕೃಷ್ಣನ ಅನುಗ್ರಹ ಸಿಕ್ಲಿಕ್ಕಿಲ್ಲ. ಸೊ ರಾಧಾಕೃಷ್ಣ ಅನುಗ್ರಹ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಶ್ರೀ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಯಾರು ಅಲ್ಲ, ಶ್ರೀ ಕೃಷ್ಣನೇ. ಸೊ ಆದ್ದರಿಂದ ಈ 6 ಜನ ಗೋಸ್ವಾಮಿಗಳಿಗೆ ನಾವು ನಮಸ್ಕಾರ ಮಾಡಬೇಕು. ಮತ್ತೆ ಇವರು ವ್ರಜಭೂಮಿಯ ಗೋಪಿಯರ ಜೊತೆ ಶಾಶ್ವತವಾಗಿ ವೃಂದಾವನದಲ್ಲಿ ಆನಂದಿಸುತ್ತಿರುವ ರಾಧಾಕೃಷ್ಣ ದಂಪತಿಗಳಿಗೆ, ಆಧ್ಯಾತ್ಮಿಕ ದಂಪತಿ. ಸೊ ಅವರು ಶ್ರೀ ಕೃಷ್ಣ ರಾಧಾಕೃಷ್ಣ ಇವರು ಈಗ ಬರ್ತಾ ಇದ್ದಾರೆ. ಅಂದ್ರೆ ರಾಧಾಕೃಷ್ಣ ಭಗವಂತ ಕೃಷ್ಣನನ್ನು ನಾವು ಪ್ರಣಾಮ ಸಲ್ಲಿಸುವುದು ಹೇಗೆ? ಎಲ್ಲ ಗುರುವಿನ ಮೂಲಕ, ಸಂಪ್ರದಾಯದ ಮೂಲಕ ನಾವು ಕೃಷ್ಣನ ಹತ್ರ ಹೋಗ್ಬೋದು. ಡೈರೆಕ್ಟ್ ಆಗಿ ಅವರು ಕೃಷ್ಣನಿಗೆ ಪ್ರಣಾಮ ಸಲ್ಲಿಸ್ತೇನೆ ಅಂತ ಮೊದಲು ಹೇಳಲಿಲ್ಲ ಅಲ್ವಾ? ಹರೇ ಕೃಷ್ಣ. ಇಲ್ಲಿ ಅವ್ರು ಹೇಳಿದ್ದಾರಾ ಡೈರೆಕ್ಟ್ ಆಗಿ ನಾನು ಕೃಷ್ಣನಿಗೆ ಪ್ರಣಾಮ ಸಲ್ಲಿಸ್ತೇನೆ ಅಂತ? ಇಲ್ಲ, ಮೊದಲು ಗುರುವಿಗೆ ಮಾಡಿದ್ರು, ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಮಾಡಿದ್ರು, ಆಮೇಲೆ 6 ಜನ ಗೋಸ್ವಾಮಿಗಳಿಗೆ ಮಾಡಿದ್ರು, ಆಮೇಲೆ
ಶ್ರೀ ರಾಧಾಕೃಷ್ಣರಿಗೆ ಬರ್ತಾ ಇದೆ. ಸೊ ಹಾಗಾಗಿ ಕೃಷ್ಣನನ್ನು ಪಡ್ಕೊಳ್ಳೋದು ಹೇಗೆ? ನಾವು ಗುರುವಿನ ಮೂಲಕ, ಸಂಪ್ರದಾಯದ ಅನುಗ್ರಹದ ಮೂಲಕ. ಗುರುವಿನ ಅನುಗ್ರಹ, ಸಂಪ್ರದಾಯದಿಂದ ಕರುಣೆ. ಸೊ ಆಗ ಕೃಷ್ಣನನ್ನ ನಾವು ಕೃಷ್ಣ ಹತ್ರ ಹೋಗ್ಬೋದು, ಕೃಷ್ಣನನ್ನ ಪಡ್ಕೊಳ್ಬೋದು. ಇಲ್ಲ ಅಂದ್ರೆ ಆಗೋಲ್ಲ. ನಾವು ಡೈರೆಕ್ಟ್ ಆಗಿ ಕೃಷ್ಣನ ಪಡ್ಕೋತೇವೆ, ಸಾಧ್ಯ ಇಲ್ಲ. ಆಮೇಲೆ ನೋಡಿ, ಇಲ್ಲಿ ಎಲ್ಲ ಭಕ್ತರಿಗೂ ಪರಮ ಪ್ರಭುವಿನ ಸಮಸ್ತ ಸೇವಕರಿಗೂ ಗೌರವಯುತ ವಂದನೆಗಳನ್ನು ಅರ್ಪಿಸೋಣ. ಇದು ಬಹಳ ಮುಖ್ಯ ನೋಡಿ. ಎಲ್ಲ ವೈಷ್ಣವರಿಗೂ ಅವರು ಇದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವೈಷ್ಣವರಿಗೆ ಅವರು ನಮಸ್ಕಾರಗಳನ್ನ ಹೇಳ್ತಾ ಇದ್ದಾರೆ. ಯಾಕೆ ವೈಷ್ಣವರಿಗೆ ಹೇಳ್ತಾ ಇದ್ದಾರೆ? ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇದನ್ನ ನಾವು ನಿತ್ಯ ಹೇಳ್ತೇವೆ. ಯಾಕೆ ನಾವು ವೈಷ್ಣವರಿಗೆ ನಮಸ್ಕಾರ ಮಾಡಬೇಕು? ಅವರಿಗೆ ವಂದನೆಗಳನ್ನ ಯಾಕೆ ಅರ್ಪಿಸಬೇಕು? ಅಂದ್ರೆ ಭಗವಂತನ ಭಕ್ತರಾದ ಎಲ್ಲ ವೈಷ್ಣವರು ಕೂಡ ಅವರು ಕಲ್ಪವೃಕ್ಷ ಇದ್ದಾಗೆ. ಅವರು ಎಲ್ಲರಿಗೂ ಅವರು ಕೃಪಾ ಸಿಂಧು, ಅಂದ್ರೆ ಅವರಲ್ಲಿ ಇರ್ತಕ್ಕಂತಹ ಕೃಪೆ, ಒಂದು ವೈಷ್ಣವರಲ್ಲಿರ್ತಕ್ಕಂಥ ಕೃಪೆ ಅದು ಅಗಾಧವಾದದ್ದು. ಒಮ್ಮೊಮ್ಮೆ ಅವರಿಗೆ ಶ್ರೀ ಕೃಷ್ಣ ಸುತ ಅವರಿಗೆ ಏನೋ ಯಾರಿಗೂ ನಮ್ಗೆ ಆಶೀರ್ವಾದ ಅಂದ್ರೆ ಕೊಟ್ಟಿರೋದಿಲ್ಲ, ಆದರೆ ವೈಷ್ಣವರು ಕೊಡ್ತಾರೆ. ಈಗ ನಾವು ನೋಡಿದ್ದೇವೆ, ಅಂದ್ರೆ ರಘುನಾಥ ಗೋಸ್ವಾಮಿ ಅವರಿಗೆ ಮೊದಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಎಷ್ಟೋದ್ರು ಅವರಿಗೆ ಇನ್ನೂ ಇದು ಕೊಟ್ಟಿರಲಿಲ್ಲ, ಭೇಟಿ ಕೊಟ್ಟಿರಲಿಲ್ಲ, ಅದಕ್ಕೆ ಆಶೀರ್ವಾದ ಅವರಿಗೆ ಸಿಕ್ಕಿರಲಿಲ್ಲ. ಆದರೆ ಶ್ರೀ ನಿತ್ಯಾನಂದ ಪ್ರಭುಗಳ ಮೂಲಕ ಅವರಿಗೆ ಸಿಕ್ಕಿತು. ಅದು ದಹಿಚೀರ್ ಮಹೋತ್ಸವ ಮಾಡ್ಲಿಕ್ಕೆ ಹೇಳಿದ್ರು, ಅಲ್ಲಿ ಅವರಿಗೆ ಅನುಗ್ರಹ ಸಿಕ್ಕಿತು. ಹೇಗೆ? ನಿತ್ಯಾನಂದರ ಮೂಲಕ. ಸೊ ಹಾಗಾಗಿ ನಮಗೆ ವೈಷ್ಣವರ ಆಶೀರ್ವಾದ ಬೇಕು. ಸೊ ಅದರಿಂದ ವೈಷ್ಣವರು ಯಾಕೆ? ಅವರು ಕೃಪಾ ಸಿಂಧು, ಅವರು ಕಲ್ಪವೃಕ್ಷದ ಹಾಗೆ. ಸೊ ಆದ್ದರಿಂದ ಅವರು ಕರುಣೆಯ ಒಂದು ಸಿಂಧು, ಆ ಸಮುದ್ರದ ಹಾಗೆ. ಆ ಕರುಣೆ ನಮಗೆ ಬೇಕು, ಆ ವೈಷ್ಣವರ ಆಶೀರ್ವಾದ ಬೇಕು. ಸೊ ಹಾಗಾಗಿ ಅವರು ಯಾಕೆ? ಅವರು ಪತಿತರಾದ ನಮ್ಮಂತಹ ಬದ್ಧಾತ್ಮರಿಗೆ ಅಪಾರವಾದ ಕರುಣೆ ತೋರಿಸ್ತಾರೆ. ಸೊ ಅವರಿಗೂ ಕೂಡ ಶ್ರೀಲ ಪ್ರಭುಪಾದರು ವಂದನೆಗಳನ್ನು ಅರ್ಪಿಸುತ್ತಾರೆ. ಸೊ ಹಾಗಾಗಿ ಈ ವಂದನೆಗಳನ್ನು ಅರ್ಪಿಸೋದು ಅದೇ ಇಲ್ಲಿ ಮುಖ್ಯವಾದ ವಿಚಾರ. ಮತ್ತು ಈಗ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಇದು ಒಂದು ಈ 4ನೆಯ ಸ್ಕಂದ, ಇದರಲ್ಲಿ ಎಷ್ಟು ಅಧ್ಯಾಯ ಇದೆ ಹೇಳ್ತಾ ಇದ್ದಾರೆ. ಪೂರ್ತಿ ಸಾರಾಂಶ ಕೊಟ್ಟಿದ್ದಾರೆ 4ನೇ ಅಧ್ಯಾಯದ್ದು. ಇಲ್ಲಿ 31 ಅಧ್ಯಾಯ ಇದೆ. ಇದರಲ್ಲಿ ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನ್ ಬರ್ತದೆ ಈ ಅಧ್ಯಾಯದಲ್ಲಿ? ಗೌಣ ಸೃಷ್ಟಿ ಅಂತಂದ್ರೆ ವಿಸರ್ಗ. ಈಗ ಸರ್ಗವನ್ನ ಭಗವಾನ್ ಕೃಷ್ಣ ಮಾಡಿದ್ದಾನೆ, ಭಗವಂತ ಮಾಡಿದ್ದಾನೆ. ಕಾರಣೋದಕಶಾಹಿ ವಿಷ್ಣು ಯಾವಾಗ ಸೃಷ್ಟಿ ಆಗ್ಬೇಕು ಆವಾಗ ಈ ಸರ್ಗವನ್ನ ಮಾಡ್ತಾರೆ. ಈ ಕಾರಣೋದಕಶಾಹಿ ವಿಷ್ಣು ಅವರು ಕೃಷ್ಣನ ಸ್ವಾಂಶ ಭಾಗ. ಸೊ ಸ್ವಾಂಶ ವಿಸ್ತರಣೆ ಇದು ನಮಗೆ ಗೊತ್ತಿದೆ. ಕಾರಣೋದಕಶಾಹಿ ವಿಷ್ಣು ಹೇಗೆ ಮಾಡ್ತಾರೆ ಸರ್ಗವನ್ನ? ಅವರು ತಮ್ಮ ಒಂದು ಸರ್ಗ ಸೃಷ್ಟಿ ಮಾಡಬೇಕು ಅಂತಂದ್ರೆ ಆಗ ಆ ಒಂದು ಉಸಿರಾಡಿದರೆ ಸಾಕು. ಆ ಉಸಿರಾಟದಿಂದ ಅನೇಕ ಬ್ರಹ್ಮಾಂಡಗಳು, ಕೋಟ್ಯಾಂತರ ಬ್ರಹ್ಮಾಂಡಗಳು ಅವರ ಉಸಿರಿಂದ ಬರುತ್ತವೆ. ಆ ಬ್ರಹ್ಮಾಂಡದಲ್ಲಿ ಏನಿರುತ್ತೆ? ಆ ಬ್ರಹ್ಮಾಂಡದಲ್ಲಿ ಎಲ್ಲ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿದ್ದ ಅಂಶಗಳಿದೆ. ಸೊ ಆ ಬ್ರಹ್ಮಾಂಡದಲ್ಲಿ ಆಮೇಲೆ ಆ ಕಾರಣೋದಕಶಾಹಿ ವಿಷ್ಣು ಅವರು ಏನಾಗ್ತಾರೆ? ಗರ್ಭೋದಕಶಾಹಿ ವಿಷ್ಣು ಆಗಿ ವಿಸ್ತರಣೆ ಹೊಂದುತ್ತಾರೆ. ಆ ಗರ್ಭೋದಕಶಾಹಿ ವಿಷ್ಣು ಹೋಗಿ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿ ಅಲ್ಲಿ ಗರ್ಭ ಉದಕ ಅವರ ಸ್ವೇದ ಬಿಂದುವಿನಿಂದ, ಆ ಸ್ವೇದದಿಂದ ಅವರು ಆ ಒಂದು ಗರ್ಭ ಉದಕ ಸಮುದ್ರ ಸಾಗರ ಅದನ್ನ ಮಾಡ್ಕೊಳ್ತಾರೆ. ಅದರ ಮೇಲೆ ಪವಡಿಸಿ ಅಲ್ಲಿ ಅವರಿಂದ ಏನ್ ಬರ್ತದೆ? ಅವರ ಹೊಕ್ಕಳಿನಿಂದ ಅಲ್ಲಿ ಒಂದು ಕಮಲದ ಇದು ಬರ್ತದೆ, ಕಮಲದ ಹೂ ಅರಳುತ್ತದೆ. ಅದೇ ಅಲ್ಲಿ ಬ್ರಹ್ಮ ಬರ್ತಾನೆ. ಬ್ರಹ್ಮ ಸೃಷ್ಟಿಯಾಗಿರೋದು ನಮ್ಮ ಹಾಗೆ ಅಲ್ಲ. ಬ್ರಹ್ಮ ಸೃಷ್ಟಿಯಾಗಿರೋದು ಹೇಗೆ? ಅವರು ಗರ್ಭೋದಕಶಾಹಿ ವಿಷ್ಣುವಿನಿಂದ ಆ ಒಂದು ಲಕ್ಷ್ಮಿಯ ಒಂದು ಸಹಾಯ ಇಲ್ಲದೆ ಅವರು ಸೃಷ್ಟಿಯಾಗಿದ್ದಾರೆ ಬ್ರಹ್ಮ. ಸೊ ಅದರಿಂದ ಅವರು ಅಜ, ಅವರು ಹಾಗೆ ಸೃಷ್ಟಿಯಾಗಿರೋದು. ಸೊ ಆಗ ಆ ಬ್ರಹ್ಮನಿಗೆ ತೇನೇ ಬ್ರಹ್ಮ ಹೃದಯ, ಬ್ರಹ್ಮನ ಹೃದಯದ ಮೂಲಕ ಅವರಿಗೆ ಒಂದು ಇದನ್ನ ಕೊಟ್ಟು ಸೃಷ್ಟಿಯ ಒಂದು ವಿಚಾರ ಎಲ್ಲ ವೇದಗಳನ್ನು ಕೂಡ ತಿಳಿಸಿ ಮುಂದೆ ಹೇಗೆ ಮಾಡಬೇಕು ಸೃಷ್ಟಿಯನ್ನ ಅವರಿಗೆ ಶಕ್ತಿ ಕೊಟ್ರು. ಸೊ ಆದ್ದರಿಂದ ಅಲ್ಲಿ ಸರ್ಗದಿಂದ ವಿಸರ್ಗ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ರು. ಸೊ ಅದನ್ನ ಕೂಡ ನಮಗೆ ಇಲ್ಲಿ ಈ ಎಲ್ಲ ಅಧ್ಯಾಯಗಳಲ್ಲಿ ಕೂಡ ಬ್ರಹ್ಮ ಮತ್ತು ಮನುಗಳಿಂದಾದ ಗೌಣ ಸೃಷ್ಟಿ ವಿಸರ್ಗವನ್ನ ನಾವು ನೋಡಲಿದ್ದೇವೆ. ವಿಸರ್ಗ ಫುಲ್ ಇಲ್ಲಿ ವರ್ಣವಾಗಿದೆ. ಸರ್ಗವನ್ನು ನಾವು ಎಲ್ಲಿ ನೋಡಿದ್ದೇವೆ? ಸರ್ಗ ಪ್ರೈಮರಿ ಕ್ರಿಯೇಷನ್ ನಾವು 2ನೇ ಸ್ಕಂದದಲ್ಲಿ ನೋಡಿದ್ದೇವೆ ಅಲ್ವಾ? ಮೊದಲ ಸೃಷ್ಟಿ ಸರ್ಗ, ಇದನ್ನ ನಾವು 2ನೇ ಸ್ಕಂದದಲ್ಲಿ ಕಲಿತಿದ್ದೇವೆ. ಸೊ ಈ ಸ್ಕಂದ 4ನೇ ಸ್ಕಂದದಲ್ಲಿ ವಿಸರ್ಗವನ್ನ ಮಾಡ್ತಾರೆ. ಸೊ ಹಾಗಾಗಿ
ಪರಮಪ್ರಭುವು ಮುಖ್ಯ ಸೃಷ್ಟಿಯನ್ನು ತಾನೇ ತನ್ನ ಭೌತಿಕ ಶಕ್ತಿಯನ್ನು ಸಂಚಲಿಸುವುದರಿಂದ ಮಾಡುತ್ತಾನೆ. ಅಂದ್ರೆ ಸರ್ಗ. ಈಗಷ್ಟೇ ನಾವು ಇದರ ಬಗ್ಗೆ ನಾವು ಈಗ ವಿಚಾರ ಮಾಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಆಮೇಲೆ ಬ್ರಹ್ಮನಿಗೆ ಭಗವಂತ ಆಜ್ಞೆ ಕೊಡ್ತಾನೆ, ಪ್ರಥಮ ಜೀವಿ ಬ್ರಹ್ಮ. ಸೊ ಅವನಿಗೆ ಆಜ್ಞೆ ಕೊಟ್ಟು ಬೇರೆ ಬೇರೆ ಗ್ರಹವ್ಯೂಹಗಳು, ಎಷ್ಟೋ ಗ್ರಹಗಳನ್ನ ಮಾಡಿದ್ದಾರೆ ಆ ಕಾರಣೋದಕಶಾಹಿ ವಿಷ್ಣು. ಆ ಗ್ರಹಗಳಲ್ಲಿ ನಿವಾಸಿಗಳನ್ನ ತುಂಬಬೇಕು. ಎಲ್ಲ ಗ್ರಹಗಳನ್ನ ಸೃಷ್ಟಿ ಮಾಡಿದ್ರೆ ಮುಖ್ಯ ಅಲ್ಲ, ಆ ಸೃಷ್ಟಿ ಮಾಡಿದ ಮೇಲೆ ಅದರೊಳಗೆ ಜೀವಿಗಳನ್ನ ಸೃಷ್ಟಿ ಮಾಡಬೇಕು. ಸೊ ಆ ಜೀವಿಗಳು ನಿವಾಸಿಗಳನ್ನು ಸೃಷ್ಟಿಸಲು ಬ್ರಹ್ಮನು ನೋಡಿ ಯತ್ನಿಸುತ್ತಾನೆ ಅಂತ ಕೊಡ್ತಾನೆ. ಬ್ರಹ್ಮ ಮಾಡ್ತಾನೆ ಅಂತ ಕೊಡಲ್ಲ, ಬ್ರಹ್ಮ ಯತ್ನಿಸುತ್ತಾನೆ. ಯಾಕೆ? ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ಶಕ್ತಿ ಕೊಡುವನು ಭಗವಂತ. ಸೊ ಇದನ್ನು ಕೂಡ ನಾವು 2ನೇ ಸ್ಕಂದದಲ್ಲಿ ನೋಡಿದ್ದೇವೆ. ಪರಮ ಪ್ರಭುವಿನ ಆಜ್ಞಾನುಸಾರವಾಗಿ ಸತತ ಕಾರ್ಯತತ್ಪರಾಗುವ ಜೀವಿಗಳ ಸೃಷ್ಟಿಕರ್ತರಾದ ಮತ್ತು ತನ್ನ ಪುತ್ರರಾದ ಮನುವೇ ಮೊದಲಾದವರ ಮೂಲಕ ಬ್ರಹ್ಮನು ಜನಸಂಖ್ಯೆಯನ್ನು ವಿಸ್ತರಿಸುತ್ತಾನೆ. ಸೊ ಬ್ರಹ್ಮನ ಕೆಲಸ ಏನು? ಈ ಎಲ್ಲ ಸೃಷ್ಟಿಯಾದ ಎಲ್ಲ ಈ ಗ್ರಹಗಳಲ್ಲಿ ಅವರಲ್ಲಿ ಜನರನ್ನು ತುಂಬುವುದು, ಜೀವಿಗಳನ್ನ ತುಂಬುವುದು. ಸೊ ಅದಕ್ಕೆ ಏನ್ ಮಾಡ್ತಾನೆ? ತನ್ನ ಪುತ್ರರಾದ ಮನುವೇ ಮೊದಲಾದವರ ಮೂಲಕ ಸಂಖ್ಯೆಯನ್ನು ವಿಸ್ತರಿಸುತ್ತಾನೆ. ಸೊ ಅದನ್ನ ನಾವಿಲ್ಲಿ ಮೊದಲ ಮನು ಸ್ವಯಂಭುವ ಮನು. ಸೊ ಅದಕ್ಕಾಗಿ ಸ್ವಯಂಭುವ ಮನು ಅವರ ಬಗ್ಗೆ ಇಲ್ಲಿ ಮೊದಲು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ಸ್ವಯಂಭುವ ಮನು ಅವರು ಭಕ್ತ, ಭಗವಂತನ ಮಹಾಭಕ್ತ. ಆ ಮನುವಿನ ಹೇಳಿದು ಒಂದು ಪೊಸಿಷನ್. ಈಗ ಬ್ರಹ್ಮನಿಗೂ ಹಾಗೆ ಪೊಸಿಷನ್ ಇರುತ್ತದೆ, ಸ್ಥಾನ. ಹಾಗೆ ಮನುವುದು ಕೂಡ ಒಂದು ಸ್ಥಾನ, ಪೊಸಿಷನ್. ಈ ಪೊಸಿಷನ್ ಎಲ್ಲ ಸಾಧಾರಣ ಸಿಕ್ಕೋದಿಲ್ಲ. ಬ್ರಹ್ಮನು ಭಕ್ತ, ಮಹಾಭಕ್ತ. ಯಾಕೆ? ಭಕ್ತರಾಗದೆ ಆ ಪೊಸಿಷನ್ನು, ಅಷ್ಟೊಂದು ರೆಸ್ಪಾನ್ಸಿಬಲ್ ಪೊಸಿಷನ್ನು ಸಿಕ್ಕುವುದಿಲ್ಲ. ಹಾಗೆ ಈ ಮನುವಿನ ಪೊಸಿಷನ್ ಕೂಡ ಅದು ಹೇಗೆ ಸಿಗ್ತದೆ? ಅವನು ಮಹಾಭಕ್ತ, ಸ್ವಯಂಭುವ ಮನು, ಪ್ರಥಮ ಮನು. ಸೊ ಹಾಗಾಗಿ ಆ ಪ್ರಥಮ ಮನುವಿನ ಆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಮನುವಿನ ವಂಶಜರ ವರ್ಣನೆ, ಮನುವಿನ ಮಕ್ಕಳ ಬಗ್ಗೆ ವರ್ಣನೆ ಇದೆ. ಅದರಲ್ಲಿ ಮೊದಲು ಮನುವಿನ 3 ಪುತ್ರಿಯರ ಹೆಸರು ದೇವಹೂತಿ, ಪ್ರಸೂತಿ, ಆಕೂತಿ, ದೇವಹೂತಿ, ಪ್ರಸೂತಿ. ಈಗ ನಾವು ಆ ದೇವಹೂತಿ ಬಗ್ಗೆ, ಕರ್ದಮನ ಬಗ್ಗೆ ಈಗ ಆಲ್ರೆಡಿ ನಾವು ಈಗ 3ನೇ ಸ್ಕಂದದಲ್ಲಿ ನಾವು ಡಿಟೇಲ್ ಆಗಿ ಓದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಏನ್ ಬರ್ತದೆ? ಆಕೂತಿಯ ವಂಶಜರನ್ನ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಸೊ ಪ್ರಥಮ ಪುತ್ರಿ ನೋಡಿ, ಈ ಅಧ್ಯಾಯದಲ್ಲಿ, ಈ ಮೊದಲನೇ ಅಧ್ಯಾಯದಲ್ಲಿ ಆಕೂತಿ ಪ್ರಥಮ ಪುತ್ರಿ, ಆಕೂತಿ ಸ್ವಯಂಭುವಿನ ಮನುವಿನ ಪ್ರಥಮ ಪುತ್ರಿ. ಸೊ ಸ್ವಯಂಭುವ ಮನುವಿಗೆ ಈ 3 ಹೆಣ್ಣು ಮಕ್ಕಳಲ್ಲದೆ ಮತ್ತಾರಿದ್ರು? ಹರೇ ಕೃಷ್ಣ, ಗಂಡು ಮಕ್ಕಳು ಇದ್ರ? 2 ಗಂಡು ಮಕ್ಕಳು. ಹರೇ ಕೃಷ್ಣ. 2 ಇದ್ದಾರೆ ಗಂಡು ಮಕ್ಕಳು. ಯಾರು? ಯಾರು? ಉತ್ತನಪಾದ ಮತ್ತು ಪ್ರಿಯಮದ. ಉತ್ತಾನಪಾದ ಮತ್ತು ಪ್ರಿಯಮದ ಅಂತ ಇದ್ದಾರೆ. ಉತ್ತಾನಪಾದ, ಪ್ರಿಯವ್ರತ. ಸೊ ಉತ್ತಾನಪಾದದ ಮಗ ಇಲ್ಲಿ ವರ್ಣನೆ ಬರ್ತದೆ ಮುಂದೆ. ಅದು ಧ್ರುವ ಮಹಾರಾಜ್. ಸೊ ಅವರ ವರ್ಣನೆ ಬರ್ತದೆ. ಅವರ ಎಲ್ಲ ನಾವು ಈ ಸ್ಕಂದದಲ್ಲಿ, ಈ ಅಧ್ಯಾಯದಲ್ಲೇ, ಈ ಒಂದು ಸ್ಕಂದದಲ್ಲೇ ಬರ್ತದೆ ಧ್ರುವ ಮಹಾರಾಜನ ಕತೆ. ಆಮೇಲೆ ಪ್ರಿಯವ್ರತನ ಕತೆ 5ನೇ ಸ್ಕಂದದಲ್ಲಿ ಬರ್ತದೆ. ಸೊ ಅವರ ಬಗ್ಗೆ ವಿವರಣೆ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗಿ ನಡೀತಾ ಇದೆ, ಅದು 3 ಹೆಣ್ಣು ಮಕ್ಕಳದು ಮೊದಲು ವಿವರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಕೂತಿಯ ಪ್ರಥಮ ಪುತ್ರಿ ಆಕೂತಿಯ ವಂಶಜರನ್ನು ವಿಶೇಷವಾಗಿ ಈ ಅಧ್ಯಾಯದಲ್ಲಿ ವರ್ಣನೆ ಮಾಡಲಾಗ್ತಾ ಇದೆ. ಸೊ ಅದರಿಂದ ಹರೇ ಕೃಷ್ಣ, ಆಕೂತಿ ವಂಶಜನ. ಹೀಗಾಗಿ ಇಲ್ಲಿ ನಾವೇನ್ ಕಲಿತಾ ಇದ್ದೇವೆ ಅಂತಂದ್ರೆ, ಇಲ್ಲಿ ವಿಸರ್ಗವನ್ನ ನೋಡ್ತಾ ಇದ್ದೇವೆ, ವಿಸರ್ಗದಲ್ಲಿ. ಸೊ ಹಾಗಾಗಿ ಶ್ರೀಮದ್ ಭಾಗವತ ಹೇಳ್ತಕ್ಕಂಥದ್ದು ಆ ಒಂದು ಭಾಗವತದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ಶ್ರೀಮದ್ ಭಾಗವತದಲ್ಲಿ 10 ವಿಚಾರಗಳಿದೆ. ಆ 10 ವಿಚಾರದಲ್ಲಿ ಒಂದು ಸರ್ಗ, 2ನೇದು ವಿಸರ್ಗ, 3ನೇದು ಸ್ಥಾನ, 4ನೇದು ಪೋಷಣ, ಆಮೇಲೆ ಊತಯ, ಆಮೇಲೆ ಮನ್ವಂತರ, ಈಶಾನುಕತ, ನಿರೋಧ, ಮುಕ್ತಿ. ಸೊ ಇಲ್ಲಿ ಮತ್ತೆ ಆಶ್ರಯ. ಈ 10 ವಿಚಾರಗಳು ಶ್ರೀಮದ್ ಭಾಗವತಮಲ್ಲಿ ಬರ್ತದೆ. ಸೊ ನಮ್ಗೆ ಗೊತ್ತಿದೆ ಈಗ ಸರ್ಗ ಅಂದ್ರೆ ವಿಶ್ವದ, ಅಂದ್ರೆ ಪ್ರಾಥಮಿಕ ಸೃಷ್ಟಿ. ಆಮೇಲೆ 2ನೇದು ಭಗವಂತನ ಕಾರಣೋದಕಶಾಹಿ ವಿಷ್ಣುವಿನ ಮೂಲಕ ಆಗ್ತದೆ, ಭಗವಂತನ ಸ್ವಾಂಶ ವಿಸ್ತಾರ, ಕೃಷ್ಣನ ಸ್ವಾಂಶ ವಿಸ್ತಾರ. ಆಮೇಲೆ ವಿಸರ್ಗ, ಈ ವಿಸರ್ಗ ಬ್ರಹ್ಮ ಮಾಡ್ತಾನೆ. ಆಮೇಲೆ ಸ್ಥಾನಂ, ಎಲ್ಲ ಲೋಕಗಳು, ಆ ಲೋಕಗಳಲ್ಲಿ ಜೀವಿಗಳನ್ನ ತುಂಬತಕ್ಕಂಥದ್ದು. ಸೊ ಅದು ಆಮೇಲೆ ಪೋಷಣ ಅಂದ್ರೆ ರಕ್ಷಣೆ, ಎಲ್ಲ ಜೀವಿಗಳಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳು
ಈ ಒಂದು ಶ್ರೀಮದ್ ಭಾಗವತಮಲ್ಲಿ ಬರುತ್ತೆ. ಸೊ ಆದ್ದರಿಂದ ಇಲ್ಲಿ ಮುಖ್ಯವಾಗಿ ನಾವು ಈ ಅಧ್ಯಾಯದಲ್ಲಿ ಸ್ವಯಂಭುವ ಮನುವಿನ ಹೆಣ್ಣು ಮಕ್ಕಳು, ಅದರಲ್ಲಿ ಇದು ಆಕೂತಿಯ ಪುತ್ರರನ್ನು, ವಂಶಜರನ್ನು ವರ್ಣಿಸಲಾಗುವುದು. ಸೊ ಹಾಗಾಗಿ ತುಂಬಾ ಮುಖ್ಯವಾದದ್ದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸ್ವಯಂಭುವ ಮನು ಬಹಳ ಮಹಾಭಕ್ತ. ಸೊ ಆದ್ದರಿಂದ ಭಕ್ತನಿಗೆ ಮಹಾಭಕ್ತನಾಗಿದ್ದರಿಂದ ಅವರ ವಿಚಾರವನ್ನು ಇಲ್ಲಿ ಮೊದಲು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಇನ್ನೂ ಬೇರೆ ಇದು ಅಂತಂದರೆ ಈ 4ನೇ ಸ್ಕಂದದಲ್ಲಿ ಬರ್ತಕ್ಕಂಥದ್ದು 4ನೇ ಸ್ಕಂದದಲ್ಲಿ ಇಲ್ಲಿ 31 ಅಧ್ಯಾಯಗಳಿವೆ ಅಂತ ಹೇಳಿದ್ರು. 31 ಅಧ್ಯಾಯಗಳಲ್ಲಿ ಮೊಟ್ಟ ಮೊದಲು ಮೊದಲ ಅಧ್ಯಾಯದಲ್ಲಿ ಸ್ವಯಂಭುವಿನ ಮನುವಿನ 3 ಪುತ್ರಿಯರು, ಅವರ ವಂಶಜರ ವರ್ಣನೆಗಳನ್ನ, ಆಮೇಲೆ ಮುಂದಿನ 6 ಅಧ್ಯಾಯಗಳಲ್ಲಿ ದಕ್ಷ ಮಾಡಿದ ಯಜ್ಞ ಮತ್ತು ಅದು ಭಂಗವಾಗಿದೆ, ಹೇಗೆ ಭಂಗವಾಗಿದೆ, ಅದು ದಕ್ಷನ ಯಜ್ಞ, ಇದನ್ನು ಕೂಡ ನಾವು ಕಲಿಯಲಿದ್ದೇವೆ. ಆಮೇಲೆ ಮುಂದಿನ 5 ಅಧ್ಯಾಯಗಳಲ್ಲಿ ಧ್ರುವ ಮಹಾರಾಜನ ಕಾರ್ಯಕಲಾಪಗಳು, ಅದರ ಮುಂದಿನ 11 ಅಧ್ಯಾಯದಲ್ಲಿ ಋತು ಮಹಾರಾಜನ ಚರಿತ್ರೆ. ಇದಾದ ಮೇಲೆ ಕೊನೆಯ 8 ಅಧ್ಯಾಯಗಳಲ್ಲಿ ಪ್ರಚೇತಸರ ಕಾರ್ಯಕಲಾಪಗಳು. ಇಷ್ಟು ಈ ವಿಚಾರಗಳು 4ನೇ ಸ್ಕಂದದಲ್ಲಿ ಬರುತ್ತದೆ. ಸೊ ಅದರಿಂದ ಇವತ್ತು ನಾವು ಏನನ್ನ ಕಲಿತಿದ್ದೇವೆ ಹರೇ ಕೃಷ್ಣ ಈ ಒಂದು ಶ್ಲೋಕದಲ್ಲಿ? ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ? ಈ ಶ್ಲೋಕದಲ್ಲಿ ನಮಗೆ ನಾವು ಏನು ಚರ್ಚೆ ಮಾಡಿದ್ದೇವೆ, ಏನನ್ನ ನಾವು ಕಲಿತಿದ್ದೇವೆ ಅಂತ ಹರೇ ಕೃಷ್ಣ? ಮಾತಾಜಿ ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಪ್ರಭುಪಾದರು ಮಾತಾಜಿ ಗುರುಗಳಿಗೆ ನಮ್ರತೆಯಿಂದ ನಮಸ್ಕಾರವನ್ನು ಮಾಡ್ಕೊಂತ, ಮತ್ತೆ ಗುರುವಿನ ಆದೇಶ ಪಾಲನೆ ಮಾಡುತ್ತಾ, ಮತ್ತೆ ಇದು ಅವರು ನರೋತ್ತಮ ದಾಸರು ಹೇಳ್ತಾರೆ, ನೀವ್ ಹೇಳಿದ್ರಲ್ಲ ಮತ್ತೆ ಚಕ್ಷುದಾನ್ ದಿಯೋ ಜನ್ಮ ಜನ್ಮ, ಅಂದ್ರೆ ಪ್ರಭುಗಳು ಅವ್ರದ್ದು ಗುರುಗಳ ಮೂಲಕ ನಮಗೆ ಈ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾರೆ. ನಮ್ರತೆಯಿಂದ ಗುರು ಆಶೀರ್ವಾದದಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ? ಹರೇ ಕೃಷ್ಣ. ಅವ್ರು ಮೊದಲು 3 ಸ್ಕಂದಗಳನ್ನು ಗುರುಗಳ ಅನುಗ್ರಹದಿಂದಾನೇ ಮಾಡಿದೀನಿ ಅಂತ ಅವರು ವಂದನೆ ಸಲ್ಲಿಸ್ತಾ ಇದ್ದಾರೆ ಮಾತಾಡಿ ಪ್ರಭುಪಾದರು, ಶ್ರೀಲ ಪ್ರಭುಪಾದ. ಹಾಗಾಗಿ ಶ್ರೀಲ ಪ್ರಭುಪಾದರು ಈ ಒಂದು 3 ಸ್ಕಂದಗಳನ್ನ ಗುರುವಿನ ಅನುಗ್ರಹದಿಂದ ನಾನು ಬರೆದಿದ್ದೇನೆ, ಮುಂದೆ ಬರೆಯೋದಕ್ಕೂ ಕೂಡ ಗುರುವಿನ ಅನುಗ್ರಹನ ಕೇಳ್ತಾ ಇದ್ದಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳ ಒಂದು ಆಶೀರ್ವಾದವನ್ನ ಕೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಗೌರಾಂಗ, ಗುರು ಗೌರಾಂಗ, ಸೊ ಅದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಕೇಳ್ತಾ ಇದ್ದಾರೆ. ಆಮೇಲೆ 6 ಜನ ಗೋಸ್ವಾಮಿಗಳ ಆಶೀರ್ವಾದ ಕೇಳ್ತಾ ಇದ್ದಾರೆ, ನಮಸ್ಕಾರ ಮಾಡಿ. ಆಮೇಲೆ ರಾಧಾಕೃಷ್ಣರ ಅವ್ರಿಗೆ ನಮಸ್ಕಾರ ಮಾಡಿ, ಭಗವಂತನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಕೇಳ್ತಾ ಇದ್ದಾರೆ. ಎಲ್ಲ ಭಕ್ತರ ವೈಷ್ಣವರ ಆಶೀರ್ವಾದ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮಹಾಕಾರ್ಯ ಯಾವ ಕಾರ್ಯ? ಈ ಭಕ್ತಿ ವೇದಾಂತ ಭಾವಾರ್ಥ ಆ ಒಂದು ಶ್ರೀಮದ್ ಭಾಗವತಕ್ಕೆ ಬರೀತಕ್ಕಂತಹ ಮಹಾಕಾರ್ಯದಲ್ಲಿ ತೊಡಗಿದ್ದೇವೆ. ಅದಕ್ಕೆ ಕಾರಣ ಆದೇಶ ಕೊಟ್ಟವರು ಗುರುವು, ಶಕ್ತಿ ಕೊಟ್ಟವರು ಗುರುವು, ಮತ್ತೆ ಗುರುವಿನ ಮುಖಾಂತರ ಮತ್ತು ಸಂಪ್ರದಾಯದ ಮುಖಾಂತರ ಆಮೇಲೆ ಶ್ರೀ ಕೃಷ್ಣ ರಾಧಾಕೃಷ್ಣರ ಆಶೀರ್ವಾದವನ್ನು ಬೇಡ್ಕೊಂಡು ನಾವು ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಅದರಿಂದ ನಾವು ಕೂಡ ವಿನಮ್ರರಾಗಿ ನಾವು ಇಲ್ಲಿವರೆಗೆ ಭಕ್ತಿಯಲ್ಲಿ ಇಷ್ಟು ಒಂದು ಹೆಜ್ಜೆ ಇಡ್ಲಿಕ್ಕೆ ನಮಗೆ ಕಾರಣೀಕೃತರಾದ ನಮ್ಮ ಮಂಗಳೂರು ಇಸ್ಕಾನ್ ದೇವಸ್ಥಾನದ ನಾಮನಿಷ್ಠ ಅಧ್ಯಕ್ಷರಾದ ಈ ನಾಮನಿಷ್ಠ ಪ್ರಭುಜಿಯವರಿಗೆ, ನಮ್ಮ ಸಚ್ಚಿದಾನಂದ ಪ್ರಭುಜಿ, ನಮ್ಮ ನಿತ್ಯ ಶಿಕ್ಷಾ ಗುರುಗಳಾದ ಅವರಿಗೆ ನಾವು ಯಾವಾಗಲೂ ಅವರಿಗೆ ನಮಸ್ಕಾರ ಮಾಡಬೇಕು ಮತ್ತು ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶ್ರೀಲ ಪ್ರಭುಪಾದರನ್ನ ನಾವು ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾವು ಏನ್ ಮಾಡ್ಬೇಕು? ಪ್ರತಿನಿತ್ಯ ಶ್ರೀಮದ್ ಭಾಗವತವನ್ನ ಕೇಳಬೇಕು, ಅದನ್ನ ಓದಬೇಕು ಪದೇ ಪದೇ, ಮತ್ತು ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ಅಂದೇ ಅಲ್ಲ, ನಾವು ಆಚಾರ ಪ್ರಚಾರ, ನಾವು ಏನು ಅಳವಡಿಸ್ಕೊಂಡಿದ್ದೇವೆ, ನಾವೇನ್ ಕಲ್ತಿದ್ದೇವೆ, ಅದನ್ನ ನಾವು ಬೇರೆಯವರಿಗೆ ಹಂಚಬೇಕು. ಸೊ ಇದು ನಾವು ಶ್ರೀಲ ಪ್ರಭುಪಾದರಿಗೆ ತೋರಿಸ್ತಕ್ಕಂತಹ ಋಣ ಅಥವಾ ಕೃತಜ್ಞತೆ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಹೇಳ್ಬೋದು, ನಾವೆಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಾರಾದ್ರೂ ಧನ್ಯವಾದ ಮಾತಾಜಿ. ಪ್ರಶ್ನೆಗಳನ್ನು ಕೇಳುವುದಿದ್ದರೆ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ದಿನ ಮಂಗಳಮಯವಾಗಲಿ ಅಂತ ಬೇಡ್ಕೊಳ್ತಾರೆ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಧನ್ಯವಾದ.